ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಮಧ್ಯಾಹ್ನದ ಶುಭ ಪ್ರಣಾಮಗಳು. ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ನನಗೆ ಸಕಲ ಜ್ಞಾನವನ್ನು ನೀಡಿರ್ತಕ್ಕಂತಹ ಸಕಲ ಗುರು ವೃಂದದವರಿಗೆ, ಅವಕಾಶ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ನಾನು ಕ್ಲಾಸ್ ಅನ್ನ ತಗೊಂಡ್ಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ನನ್ನ ಈ ವೇದಿಕೆಗೆ ಪರಿಚಯ ಮಾಡಿರ್ತಕ್ಕಂತಹ ಗೀತಾ ನಾಯಕನಟ್ಟಿ ಮೇಡಮ್ ಅವರಿಗೆ, ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಮಾಸ್ಟರ್ಸ್, ನಾನು ನನ್ನ ಪರಿಚಯವನ್ನ ಮಾಡ್ಕೋಬೇಕಂದ್ರೆ, ನನ್ನ ಹೆಸರು ಬಿ.ಟಿ. ಗಿರಿಜಮ್ಮ ಅಂತ ಹೇಳ್ಬಿಟ್ಟು, ನಾನು ವೃತ್ತಿಯಿಂದ ಶಿಕ್ಷಕಿ. ಈಗ ನಿವೃತ್ತಿಯನ್ನ ತಗೊಂಡಿದ್ದೇನೆ. ನಾನು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸೊಂಡೆಕೆರೆನಲ್ಲಿ ಈಗ ಹಾಲಿ ನಾನು ವಾಸ ಮಾಡ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಒಂದು ಬಾಲ್ಯದ ಜೀವನ ಯಾವ ರೀತಿ ಇತ್ತು, ನನ್ನ ವೃತ್ತಿ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ಸ್ವಲ್ಪ ಪರಿಚಯ ಮಾಡ್ಕೊಟ್ಬಿಟ್ಟು ನಾನು ಈ ಒಂದು ಧ್ಯಾನದ ಒಂದು ಅನುಭವದ ಬಗ್ಗೆ ಮಾತನಾಡ್ತೀನಿ. ನಮ್ಮ ತಂದೆಯವರು ಸಹಿತ ವೃತ್ತಿಯಲ್ಲಿ ಶಿಕ್ಷಕರು. ತಂದೆ ತಾಯಿ ಇಬ್ರು ವಿದ್ಯಾವಂತರಾಗಿದ್ರು. ಹಾಗಾಗಿ ನನ್ಗೆ ಒಳ್ಳೆಯ ಒಂದು ವಾತಾವರಣ ಅಂತಕ್ಕಂಥದ್ದು ಮನೆಯಲ್ಲಿತ್ತು. ಜೊತೆಗೆ ದೈವ ಭಕ್ತರು ಅವರು. ನಮ್ಮ ತಂದೆಯವರು ಶಿವಪೂಜೆ ಮಾಡದಲೇನೆ ಅವರು ನೀರು ಸಹಿತ ಕುಡಿತಾ ಇರ್ಲಿಲ್ಲ. ನಾವ್ ಹೇಳ್ತಕ್ಕಂತಹ ಸಮಯಕ್ಕೆ ಅವರು ಪೂಜೆ ಮಾಡ್ಕೊಳ್ತಕ್ಕಂತಹ ಒಂದು ಮಂತ್ರಗಳು ನಮ್ ಕಿವಿಗೆ ಬೀಳ್ತಾ ಇತ್ತು. ಅಂತಹ ಒಂದು ದೈವಿಕ ವಾತಾವರಣ ಇತ್ತು. ಜೊತೆಗೆ ಅವರು ಗುರುಬೋಧನೆಯನ್ನ ತಗೊಂಡಿದ್ರು, ಗುರುದೀಕ್ಷೆಯನ್ನ ತಗೊಂಡಿದ್ರು. ಹಾಗಾಗಿ ಮನೆಯಲ್ಲಿ ಅವಾಗವಾಗ ಪೂಜೆಗಳು ನಡೀತಾ ಇದ್ವು. ಗುರುವನ್ನ ಕರೆಸ್ಬಿಟ್ಟು ಪೂಜೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ನನ್ಗೆ ಬಾಲ್ಯದಿಂದಲೇ ಒಂದು ಆಧ್ಯಾತ್ಮಿಕ ವಾತಾವರಣ ಅಂತಕ್ಕಂಥದ್ದು, ಪರಿಚಯ ಅಂತಕ್ಕಂಥದ್ದು ಆಗಿತ್ತು. ನನಗೆ ಸಹಿತ ಸ್ವಲ್ಪ ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಇತ್ತು. ನಾವು ಮೊಳಕಾಲ್ಮೂರು ತಾಲೂಕು ರಾಂಪುರದಲ್ಲಿ ಹೈಸ್ಕೂಲ್ ತನಕ ಶಿಕ್ಷಣವನ್ನ ಮುಗಿಸಿ, ನಮ್ಮ ತಂದೆಯವರಲ್ಲಿ ರಾಂಪುರದ ಹತ್ರ ಒಂದು ಹಳ್ಳಿನಲ್ಲಿ ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇದ್ರು. ಆಗಿನ ಒಂದು ಕಾಲದಲ್ಲಿ ಈಗ ಸುಮಾರು 43 ವರ್ಷದ ಕೆಳಗೇನೆ ನಮ್ಮ ತಂದೆಯವರು ಚಿತ್ರದುರ್ಗದಲ್ಲಿ ರೂಮ್ ಅನ್ನ ಮಾಡಿ ನಮ್ಮನ್ನ ಓದ್ಲಿಕ್ಕೆ ಬಿಟ್ಟಿದ್ರು. ಆಗ ಹೆಣ್ಮಕ್ಳು ಹೊರಗಡೆ ಕಳಿಸ್ತಕ್ಕಂಥದ್ದೇ ಬಹಳ ಅಪರೂಪ ಆಗಿತ್ತು. ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರ ಒಂದು ಬಯಕೆ ಇತ್ತು. ಹಾಗಾಗಿ ನಾವಿಬ್ರು ಹೆಣ್ಮಕ್ಳು, ಒಬ್ಬ ಅಣ್ಣ. ಅವರು ಇಬ್ರಿಗೂ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಿದ್ರು. ಚಿತ್ರದುರ್ಗಕ್ಕೆ ನಾವು ಬಂದ್ವಿ. ಚಿತ್ರದುರ್ಗದಲ್ಲಿ ಈ ಹಳೆ ಮೈದಾನ ಅಂತ ಇದೆ, ಅಲ್ಲಿ ಆಗಾಗ ಪ್ರವಚನಗಳನ್ನ ಇಟ್ಕೊಳ್ತಾ ಇದ್ರು. ಈ ಮಾತೆ ಮಹಾದೇವಿ ಅಂತಂದ್ ಹೇಳ್ಬಿಟ್ಟು ಒಬ್ಬ ಜಗದ್ಗುರುಗಳಿದ್ರು, ಅವ್ರು ಈಗಿಲ್ಲ. ಅವರ ಒಂದು ಪ್ರವಚನ ಒಂದೊಂದ್ ತಿಂಗಳು ಇಟ್ಕೊಳ್ತಾ ಇದ್ರು. ಆ ಒಂದು ಪ್ರವಚನಕ್ಕೆ ನಾನು ಹೋಗ್ತಾ ಇದ್ದೆ. ತುಂಬಾ ಆಸಕ್ತಿಯಿಂದ ಅದನ್ನೆಲ್ಲ ಕೇಳ್ತಾ ಇದ್ದೆ. ನಾನು 1989ರಲ್ಲಿ ನನ್ನ ವಿವಾಹ ಆಯಿತು. ಐಮಂಗ್ಲದ ಬಿ.ಸಿ. ನಂಜುಂಡಪ್ಪ ಅಂತಕ್ಕಂಥವ್ರು ಜಮೀನ್ದಾರರು ನನ್ನ ಒಂದು ಪತಿ. 90ರಲ್ಲಿ ಮಗನ ಒಂದು ಜನನ, 94ರಲ್ಲಿ ಮಗಳ ಒಂದು ಜನನ, 96ರಲ್ಲಿ ನಾನು ಈ ಒಂದು ಶಿಕ್ಷಕಿಯಾಗಿ ಆಯ್ಕೆಯಾದೆ. ಅಲ್ಲಿಂದ ನನ್ನ ಕರ್ತವ್ಯ ಅಂತಕ್ಕಂಥದ್ದು ಪ್ರಾರಂಭ ಆಯ್ತು. ಸಂತೃಪ್ತವಾಗಿರ್ತಕ್ಕಂತಹ ಒಂದು ಜೀವನ, ಯಾವುದೇ ಒಂದು ಕೌಟುಂಬಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಯಾವುದ್ರಿಂದನೂ ನನ್ಗೆ ತೊಂದರೆ ಅಂತಕ್ಕಂಥದ್ದಿಲ್ಲ. ಸಂತೃಪ್ತವಾಗಿರ್ತಕ್ಕಂತಹ ಜೀವನ, ಮಕ್ಕಳ ಒಂದು ಯಶಸ್ವಿ ಒಂದು ವಿದ್ಯಾಭ್ಯಾಸ ಎಲ್ಲಾನು ಸೇರ್ಬಿಟ್ಟು ನಾನ್ ಈ ಮಾರ್ಗಕ್ಕೆ ಬರ್ಲಿಕ್ಕೆ ಒಂದು ಅನುಕೂಲ ಆಯ್ತು ಅಂತ ಹೇಳ್ಬಹುದು. ಕೊರತೆಯಿಂದ ನಾನು ಯಾವುದೇ ಒಂದು ಕೊರತೆಯಿಂದ ಧ್ಯಾನಕ್ಕೆ ಬರ್ಲಿಲ್ಲ. ಸಂತೃಪ್ತಿಯಿಂದ ನಾನೇನ್ ಮಾಡ್ದೆಪ್ಪ ಅಂದ್ರೆ ಈ ಒಂದು ಧ್ಯಾನಕ್ಕೆ ಬಂದೆ. ಮಕ್ಕಳು ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಪಡ್ಕೊಂಡ್ರು. ಮಗ ದಾವಣಗೆರೆನಲ್ಲಿ BE ಮುಗಿಸ್ಕೊಂಡ, ಸಿದ್ಧಗಂಗಾ SIT ಕಾಲೇಜಲ್ಲಿ, ತುಮಕೂರಿನ SIT ಕಾಲೇಜಲ್ಲಿ MTech ಮುಗಿಸ್ಕೊಂಡು ಸೌತ್ ಕೊರಿಯಾಕ್ಕೆ ಹೋಗಿ PhD ಮಾಡ್ಕೊಂಡ್ ಬಂದ್ರು. ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ತಗೊಂಡು ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮ ಮಕ್ಳು ಏನ್ ಮಾಡಿದ್ರಪ್ಪ ಅಂದ್ರೆ ಯಶಸ್ಸನ್ನ ಸಾಧಿಸಿದ್ರು. ಮಗಳು ಸಹಿತನು ಹಾಸನದ SDM ಅಲ್ಲಿ ಆಯುರ್ವೇದ ಕೋರ್ಸ್ ಅನ್ನ ತಗೊಂಡ್ರು. 5 ವರ್ಷದ ಕೋರ್ಸ್ ಮುಗಿಸಿದ್ಮೇಲೆ ಅಲ್ಲಿ ಎಂತಹ ಒಂದು ಸಾಧನೆ ಆಯ್ತಪ್ಪ ಅವಳಿಂದ ಅಂದ್ರೆ, ಆ ಒಂದು SDM ಕಾಲೇಜ್ಗೆ ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಒಂದು ರೆಕಾರ್ಡ್ ಅನ್ನ ಮಾಡಿ 5 ಬಂಗಾರದ ಪದಕಗಳನ್ನ ತಗೊಂಡ್ಳು. ಅವಳ ಒಂದು ಸಾಧನೆಗೆ ಮೆಚ್ಚಿ ವೀರೇಂದ್ರ ಹೆಗ್ಗಡೆ ಅವರು MS ಸೀಟ್ ಅನ್ನ ಅಲ್ಲಿ SDM ಕಾಲೇಜಿನಲ್ಲಿ MS ಸೀಟ್ ಅನ್ನ ಕೊಟ್ರು.
ಆ ಒಂದು 3 ವರ್ಷದ ಅವಧಿಯಲ್ಲಿ ಸಹಿತ ನಾವು ಒಳ್ಳೆ ಅಂಕಗಳನ್ನ ಪಡೆದ್ಬಿಟ್ಟು ಮತ್ತೆ ಫಸ್ಟ್ ರ್ಯಾಂಕ್ ಬಂದು ರಾಷ್ಟ್ರಪತಿಯವರಿಂದ ಬಂಗಾರದ ಪದಕವನ್ನ ತಗೊಂಡ್ಲು. ಮಕ್ಕಳಿಂದಾನು ಒಳ್ಳೆಯ ಒಂದು ಸಾಧನೆ ಅಂತಕ್ಕಂಥದ್ದು ಆಗ್ತಾ ಇತ್ತು. ನಾನು ಒಂದು ಸಂತೃಪ್ತಿ ಆಗಿರ್ತಕ್ಕಂತಹ ಜೀವನವನ್ನ ಮಾಡ್ತಾ ಇದ್ದೆ. ನಾನು ವಾಸ ಮಾಡ್ತಕ್ಕಂತಹ ಹಳ್ಳಿಯಿಂದ ಬರೀ 6 ಕಿಲೋಮೀಟರ್ ದೂರದಲ್ಲಿ ಚಳ್ಳಕೆರೆ ತಾಲೂಕು ಹಿರೇಮದ್ರಿ ಅಂತ ಬರುತ್ತೆ, ಅಲ್ಲಿ ನಾನು ಕರ್ತವ್ಯವನ್ನ ಮಾಡ್ತಾ ಇದ್ದೆ. 2020ರಲ್ಲಿ ನನಗೆ ಒಂದು ದಿನ ಏನಾಯ್ತು ಅಂದ್ರೆ ನಮ್ಮ ಸಹ ಶಿಕ್ಷಕರಾಗಿರ್ತಕ್ಕಂತಹ ಚಂದ್ರಶೇಖರ್ ಸರ್ ಅವರು ಧ್ಯಾನ ಕಸ್ತೂರಿ ಪುಸ್ತಕವನ್ನ ತಗೊಂಡ್ ಬಂದಿದ್ರು. ಧ್ಯಾನ ಕಸ್ತೂರಿ ಪುಸ್ತಕ ಅವರ ಒಂದು ಟೇಬಲ್ ಮೇಲೆ ಇತ್ತು. ನಾನೇನೋ ಕೆಲಸಾರ್ಥವಾಗಿ ಅವರ ಒಂದು ರೂಮ್ಗೆ ಹೋದೆ. ಆಗ ಮುಖ್ಯ ಶಿಕ್ಷಕಿಯಾಗಿ ನಾನು ಕರ್ತವ್ಯನ ಮಾಡ್ತಾ ಇದ್ದೆ. ಆ ಪುಸ್ತಕವನ್ನ ನೋಡ್ದೆ, ಒಂದೆರಡಾಳೆ ಹಿಂಗೆ ಓಪನ್ ಮಾಡಿ ನೋಡ್ದೆ. ಏನೋ ಒಂಥರ ಕುತೂಹಲ ಅನ್ನಿಸ್ತು. ಸರ್, ಇವತ್ ನಾನು ಈ ಬುಕ್ ತಗೊಂಡೋಗ್ಲಾ ಅಂದೆ. ಆಯ್ತು ಮೇಡಮ್, ತಗೊಂಡೋಗಿ ಅಂದ್ರು. ಆ ಬುಕ್ ಅನ್ನ ನಾನು ಮನೆಗೆ ತಗೊಂಡ್ ಬಂದು ಓದಿದೆ. ಒಂಥರ ಆಸಕ್ತಿ ಅನ್ನಿಸ್ತದು. ಸರ್, ಈ ಬುಕ್ ಚೆನ್ನಾಗಿದೆ, ಎಲ್ಲಿಂದ ತರಿಸ್ತಾ ಇದ್ದೀರಾ ನೀವು? ಆಗ ಅವರು ಧ್ಯಾನದ ಬಗ್ಗೆ ಹೇಳಿದ್ರು. ಅವ್ರಾಗ್ಲೇ ಒಂದು 5-6 ವರ್ಷ ಆಗಿತ್ತು ಧ್ಯಾನಕ್ಕೆ ಬಂದು. ಅವ್ರು ಧ್ಯಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆ ಬುಕ್ ನೋಡಿದಾಗ್ಲೇ ನನಗೆ ಆ ವಿಷಯ ಗೊತ್ತಾಗಿರ್ತಕ್ಕಂಥದ್ದು. ಮೇಡಮ್, ನೀವು ಇಂಟ್ರೆಸ್ಟ್ ಇದ್ರೆ ನನಗೆ ಈ ಬುಕ್ ನಾನು ತರಿಸ್ಕೊಡ್ತೀನಿ ಅಂತಂದ್ ಹೇಳ್ಬಿಟ್ಟು 1 ವರ್ಷದ ಒಂದು ಚಂದವನ್ನ ಕಟ್ಬಿಟ್ಟು ಅವ್ರು 1 ವರ್ಷಕ್ಕೆ ನನ್ಗೆ ಪುಸ್ತಕಗಳನ್ನ ಬುಕ್ ಮಾಡಿದ್ರು. ಪುಸ್ತಕ ಪ್ರತಿ ತಿಂಗಳು ಬರ್ತಾ ಇತ್ತು. ಪುಸ್ತಕ ಓದ್ತಾ ಇದ್ದೆ. ಕೊನೆ ಪೇಜ್ ನಲ್ಲಿ ಇರ್ತಾ ಇತ್ತು, ಧ್ಯಾನವನ್ನ ಮಾಡ್ತಕ್ಕಂತಹ ವಿಧಾನ ಯಾರು ಬೇಕಾದ್ರೂ ಮಾಡ್ಬೋದು, ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು. ಕಣ್ಣು ಮುಚ್ಚಬೇಕು, ಇದು ಕೈಗಳನ್ನ ಲಾಕ್ ಮಾಡ್ಕೋಬೇಕು, ಉಸಿರಿನ ಕಡೆ ಗಮನವನ್ನು ಕೊಡ್ಬೇಕು. ಅದನ್ನ ಓದ್ತಾ ಇದ್ದೆ. ಆದ್ರೆ ಹೆಂಗ್ ಮಾಡ್ಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾವ್ದೇ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದು ಇರ್ಲಿಲ್ಲ. 1 ವರ್ಷ ನಾನು ಆ ಪುಸ್ತಕಗಳೆಲ್ಲ ಓದ್ತಾ ಬಂದೆ. ಕೊನೆ ಪೇಜ್ ಓದೋದು, ಉಸಿರಿನ ಕಡೆಗೆ ಹೆಂಗ್ ಗಮನ ಕೊಡ್ಬೇಕು ಅಂತಕ್ಕಂಥದ್ದೇ ಸ್ವಲ್ಪ ನನಗೆ ಏನಾಗ್ತಾ ಇತ್ತಪ್ಪ ಅಂದ್ರೆ ಡೌಟ್ ಬರ್ತಾ ಇತ್ತು. ಇದೇ ರೀತಿ ಆಯ್ತು. 2021 ಜನವರಿ ತಿಂಗಳಲ್ಲಿ, ಜನವರಿ ಅಥವಾ ಫೆಬ್ರವರಿ ಇರ್ಬೇಕು ಅಂತ ಅನ್ಸುತ್ತೆ, ನಾವು ನಮ್ಮ ಯಜಮಾನ್ರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕೃಷ್ಣನ ಒಂದು ದರ್ಶನವನ್ನ ಮಾಡ್ಕೊಂಡ್ವಿ, ಪ್ರಸಾದವನ್ನ ಸ್ವೀಕಾರ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಕ್ಕಳದ ಎಜುಕೇಶನ್ ಎಲ್ಲ ಮುಗ್ದಿತ್ತು. ಆಗ ಅಲ್ಲಿ ಇರ್ತಕ್ಕಂಥ ಒಂದು ದೈವಿಕ ವಾತಾವರಣ ಅದನ್ನೆಲ್ಲ ನೋಡ್ಬಿಟ್ಟು ನನಗೆ ಏನ್ ಅನ್ನಿಸ್ತು ಅಂತಂದ್ರೆ, ನಾನ್ ಬರೀ ಈ ಒಂದು ಜೀವನದಲ್ಲಿನೇ ಮುಳುಗೋಗ್ಬಿಟ್ಟಿದೀನಿ. ಬರೀ ಕರ್ತವ್ಯ ಆಯ್ತು, ಮನೆಗ್ ಬಂದ್ರೆ ಮನೆ ಕೆಲ್ಸಗಳಾಗುತ್ತೆ, ನನ್ ಬಗ್ಗೆ ನನ್ಗೆ ಸಮಯವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಸ್ವಯಂ ನಿವೃತ್ತಿಯನ್ನ ತಗೋಬೇಕು ಅಂತಕ್ಕಂಥದ್ದು ಆ ಒಂದು ದೇವಸ್ಥಾನದಲ್ಲಿ ಹೊರಗಡೆ ಕೂತಿದ್ದಾಗ ಮನಸ್ಸಿಗೆ ಬಂತು. ಇನ್ನು 4 ವರ್ಷ ಇತ್ತು ಆಗ. ನನ್ ಬಗ್ಗೆ ನನ್ಗೆ ಗಮನ ಕೊಡ್ಬೇಕು, ಏನಾದ್ರೂ ಒಂದು ಮುಂದಿನ ಒಂದು ಸಾಧನೆಯನ್ನ ಮಾಡ್ಬೇಕು. ಜೊತೆಗೆ ನಿರುದ್ಯೋಗ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಕೆಲಸನೂ ಸಿಕ್ಕಂಗಾಗತ್ತೆ, ಅವರ ಒಂದು ಕುಟುಂಬಕ್ಕೆ ಆಧಾರನೂ ಆಗುತ್ತೆ ಅಂತಕ್ಕಂತಹ ಒಂದು ಮನಸ್ಸು ಬಂತು. ಹಾಗಾಗಿ ಏನ್ ಮಾಡಿದೆ ನಾನು, ಎಲ್ಲ ಕರ್ತವ್ಯಗಳೆಲ್ಲ ಮುಗ್ದಿದೆ ಅಲ್ವಾ, ಇನ್ನು ನನ್ ಕಡೆಗೆ ನಾನು ಗಮನ ಕೊಡ್ಬೇಕು ಅಂತಕ್ಕಂಥ ಮನಸ್ಸು ಯಾವಾಗ ಬಂತು, ನಾನು ಅಲ್ಲೇ ದೇವಸ್ಥಾನದಲ್ಲೇ ಕುತ್ಕೊಂಡು ನಮ್ಮ BO ಕಚೇರಿಯ ಕೇಸ್ ವರ್ಕರ್ಗೆ ಫೋನ್ ಮಾಡಿದೆ. ಸರ್, ನಾನು ಸ್ವಯಂ ನಿವೃತ್ತಿ ತಗೋಬೇಕಂತ ಇದ್ದೀನಿ, ನಾನು ಅಡ್ಡಾಡಿ ಅದನ್ನೆಲ್ಲ ಮಾಡಿಸ್ಲಿಕ್ಕಾಗಲ್ಲ, ನಮ್ಮ ಮನೆಯವ್ರು ಬರ್ಲಿಕ್ಕಾಗಲ್ಲ ಸರ್, ತೋಟದ ಕೆಲಸ ಇರುತ್ತೆ, ಹಾಗಾಗಿ ಅದೇನಿದೆ ಅದೆಲ್ಲ ಪ್ರೊಸೀಜರ್ ನೀವು ಮುಗಿಸಿ ಅಂತಂದ್ ಹೇಳ್ದೆ. ಅಲ್ಲ ಮೇಡಮ್, ಯಾಕೆ ಇದ್ದಕ್ಕಿದ್ದಂಗೆ ಈ ತರ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ? ಆರಾಮಾಗಿದ್ದೀರಲ್ಲ, ಬರೀ 6 ಕಿಲೋಮೀಟರ್ ಆಗುತ್ತೆ, ಆರಾಮಾಗಿ ಡ್ಯೂಟಿ ಮಾಡಿ, ಯಾಕೆ ನಿವೃತ್ತಿ ತಗೊಳ್ತಾ ಇದ್ದೀರಾ? ಕೈ ತುಂಬಾ ಸಂಬಳ ಬರ್ತಾ ಇದೆ ಅಲ್ವಾ, ಅದ್ನ್ಯಾಕ್ ಬಿಡ್ತೀರಾ ಅಂತಂದ್ ಹೇಳಿದ್ರು. ಬೇಡ ಸರ್, ನನಗೆ ಯಾಕೋ ಮನಸ್ಸಿಗೆ ಬಂದ್ಬಿಟ್ಟಿದೆ ಅಂತಂದ್ ಹೇಳ್ಬಿಟ್ಟು ನಾನು ಹೇಳಿದೆ ಅವ್ರಿಗೆ. ನೀವ್ ಯಾವಾಗ ತಗೊಂತೀರಾ ಅಂತ ಕೇಳಿದ್ರು. ಸರ್, ನನಗೆ ಆದ್ರೆ ಮೇ ಕೊನೆ ಅಷ್ಟೊತ್ತಿಗೆ ನನ್ಗೆ ವಾಲಂಟ್ರಿ ಆದ್ರೆ ಚೆನ್ನಾಗಿರುತ್ತೆ ಸರ್ ಅಂತಂದ್ ಹೇಳ್ದೆ. ಅಲ್ಲಿಂದಾನೇ ಪ್ರೊಸೀಜರ್ ಶುರುವಾಯ್ತು. ನಮ್ಮ ಮನೆಯವ್ರು ಸಹಿತ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ರು. ಆಯ್ತು, ನಿನ್ ಇಷ್ಟ ಅಂತಂದ್ ಹೇಳ್ಬಿಟ್ಟು ಮಕ್ಳು ಸಹಿತ ಅವರು ಆಯ್ತಮ್ಮ ನಿನ್ ಅನುಕೂಲನೇ ಅಂತಂದ್ರು. ಹಾಗಾಗಿ ನಾನು ಫೆಬ್ರವರಿನಲ್ಲಿ ಡಿಸೈಡ್ ಮಾಡಿದೆ. ಮೇ 31 ಮೇ ಕೊನೆಗೆ ಏನ್ ಮಾಡಿದೆ, ನಾನು ಸ್ವಯಂ ನಿವೃತ್ತಿಯನ್ನ ತಗೊಂಡೆ 21ರಲ್ಲಿ. ಅಲ್ಲಿಂದ ಆದ್ಮೇಲೆ 1 ವರ್ಷ ಆದ್ರೂ ಸಹಿತ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಇದು ಧ್ಯಾನದ ಬಗ್ಗೆ ನನಗೆ ಅರಿವಿಲ್ಲ. ಮಾಡ್ಬೇಕು ಅಂತ ಆಸೆ, ಆ ಮಾರ್ಗಕ್ಕೆ ಬರ್ಬೇಕು ಅಂತ ಆಸೆ, ಆದ್ರೆ ನನಗೆ ಮಾರ್ಗದರ್ಶನ ಅಂತಕ್ಕಂಥದ್ದಿಲ್ಲ. ನಾನು ಕೊಪ್ಪಳದ ಗವಿಸಿದ್ದೇಶ್ವರ ಗುರುಗಳದ್ದು ಪ್ರವಚನವನ್ನ ಕೇಳ್ತಾ ಇದ್ದೆ. ಆಮೇಲೆ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಕೇಳ್ತಾ ಇದ್ದೆ. ಆಮೇಲೆ ನನಗೆ ಅತಿ ಪ್ರಿಯವಾಗಿರ್ತಕ್ಕಂತಹ ಒಂದು ಸ್ಪೀಚ್ ಯಾವ್ದಪ್ಪ ಅಂದ್ರೆ BK ಶಿವಾನಿ ಅಕ್ಕ ಅವ್ರದ್ದು. ಬಹಳ ಇಷ್ಟಪಟ್ಟು ನಾನು ಅವನ್ನೆಲ್ಲ ಕೇಳ್ತಾ ಇದ್ದೆ. ಹೀಗೆ ಇರ್ಬೇಕಾದ್ರೆ ಒಂದ್ಸರಿ ನೋಡ್ತಾ ಇರ್ಬೇಕಾದ್ರೆ ಈ ಸುಬ್ರಹ್ಮಣ್ಯ ಸರ್ ಅವ್ರದ್ದು ಇದು ಸಂದರ್ಶನ ಇತ್ತು ಅವ್ರದ್ದು.
PMC ಕನ್ನಡ ಚಾನೆಲ್ ನಲ್ಲಿ ಅದು ಬಂತದ್ದು. ಅದು ಬಂತು, ಅವರೆಲ್ಲ ಧ್ಯಾನದ ಬಗ್ಗೆ ಎಲ್ಲ ಹೇಳಿದ್ರು. ಕೆಳಗೆ PMC ಕನ್ನಡ ಚಾನೆಲ್ ನಂಬರ್ ಬರ್ತಾ ಇತ್ತು. ಆ ನಂಬರ್ ಅನ್ನ ನಾನು ಏನ್ ಮಾಡಿದೆ, ಮೊಬೈಲ್ಗೆ ಹಾಕೊಂಡೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರಲ್ವಾ, ನಾನು ಧ್ಯಾನಕ್ಕೆ ಬರ್ಬೇಕು ಅಂತಂದು ಅನ್ನಿಸ್ತು. ಆದ್ರೆ ಧ್ಯಾನಕ್ಕೆ ಹೆಂಗ್ ಬರ್ಬೇಕು, ಯಾರಿಗೆ ಪರಿಚಯ ಮಾಡ್ಕೋಬೇಕು, ಅದೆಲ್ಲ ಏನೂ ಗೊತ್ತಿಲ್ಲ. ನಾನ್ ನಂಬರ್ ಅನ್ನ ಮೊಬೈಲ್ಗೆ ಹಾಕೊಂಡಿದ್ನಲ್ಲ, 2022 ಆಗಸ್ಟ್ ತಿಂಗಳಲ್ಲಿ ಒಂದು ಮೆಸೇಜ್ ಬಂತು. ಏನ್ ಬಂತಪ್ಪ ಅಂದ್ರೆ, ಈ ಧ್ಯಾನದ ಬಗ್ಗೆ ಪ್ರಾಥಮಿಕ ಮತ್ತು ಪ್ರಾರಂಭಿಕ ಶಿಕ್ಷಣದ ಒಂದು ಕ್ಲಾಸ್ ಶುರುವಾಗ್ತಾ ಇದೆ, ಬೇಕಾದ್ರೆ ರಿಜಿಸ್ಟ್ರೇಷನ್ ಆಸಕ್ತಿ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ನಂಗೆ ಬಹಳ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ನಾನು ಬೇಸಿಕ್ ಫಸ್ಟ್ ತಿಳ್ಕೊಂಡು ಧ್ಯಾನಕ್ಕೆ ಬರ್ಬೇಕು ಅಂತಕ್ಕಂಥದ್ದಿತ್ತು. ಆಗ ಏನ್ ಮಾಡಿದೆ, ನನ್ನ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಆಗಸ್ಟ್ ಕೊನೆಗೆ ಏನಾಯ್ತು, ನನ್ಗೆ ಲಿಂಕ್ ಬಂತು. ಬಹಳ ಖುಷಿ ಆಯ್ತು. ಧ್ಯಾನದಲ್ಲಿ ಅವತ್ತು 21 ದಿನದ್ದು ಫಸ್ಟ್ ಏನ್ ಮಾಡಿದ್ರು, ಅದು ಪ್ರಾರಂಭ ಮಾಡಿದ್ರು ಅದನ್ನ ಕೋರ್ಸ್ ಅನ್ನ. ಆ ಒಂದು ಕೋರ್ಸ್ಗೆ ನಾನು ಜಾಯಿನ್ ಆದೆ. ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂತಹ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಕ್ಲಾಸ್ ತಗೊಳ್ತಾ ಇದ್ರು. ಹರಿಶಂಕರ್ ಸರ್ ಅವರು, ಕೋಟೇಶ್ವರ ಸರ್ ಅವರು, ಮಂಗಳಾ ಹೆಗ್ಡೆ ಮೇಡಮ್ ಅವರು, ವಿಶಾಲಾಕ್ಷಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ನನ್ಗೆ ಮುಂಚೆನೆ ಕಾಯ್ತಾ ಇದ್ದೆ ನಾನು ಈ ಒಂದು ಧ್ಯಾನಕ್ಕೆ ಬರ್ಬೇಕು ಅಂತಂದ್ ಹೇಳ್ಬಿಟ್ಟು. ಅದಕ್ಕೆ ತಕ್ಕಂತೆ ನನಗೆ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥದ್ದು ಸಿಕ್ತು. ಬಹಳ ಖುಷಿ ಆಯ್ತು. 21 ದಿನ ಕಾರ್ಯಕ್ರಮದಲ್ಲಿ ತಪ್ಪದೆ ಅವ್ರು ಏನು ಟೈಮ್ ಇರುತ್ತೋ ಆ ಟೈಮಿಗೆ ಕರೆಕ್ಟ್ ಆಗಿ ನಾನು ಏನ್ ಮಾಡಿದೆ, ಭಾಗವಹಿಸ್ತಾ ಇದ್ದೆ. ಬಹಳ ಖುಷಿ ಆಗ್ತಾ ಇತ್ತು. ಆಗ ನನಗೆ ಬಂತು ಧ್ಯಾನದ ಬಗ್ಗೆ ಒಂದು ಅರಿವು ಅಂತಕ್ಕಂಥದ್ದು, ಧ್ಯಾನ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು, ಉಸಿರಿನ ಕಡೆಗೆ ಯಾಕೆ ಗಮನವನ್ನ ಕೊಡ್ಬೇಕು ಅಂತಕ್ಕಂಥದ್ದು ಏನಾಯ್ತು ನನ್ನ ಅರಿವಿಗೆ ಅಂತಕ್ಕಂಥದ್ದು ಬಂತು. ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂತಹ ಮಾಸ್ಟರ್ಸ್ ಅವರು ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನ ಕೊಟ್ರು ನನ್ಗೆ. ನಾನು 21 ದಿನ ಅಷ್ಟೇ ಏನಾದ್ರು ಕ್ಲಾಸ್ ಮುಗಿದ್ಬಿಡುತ್ತೇನೋ, ಆಮೇಲೆ ನಾವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬೇಕೇನೋ ಅಂತ ನಾನು ಅಂದ್ಕೊಂಡಿದ್ದೆ. 22ನೇ ದಿನ ನಾನು 21 ದಿನ ಮುಗೀತು ಅಂತ ಸುಮ್ನೆ ಆಗ್ಬಿಟ್ಟೆ. ಬೆಳಿಗ್ಗೆ 7 ಗಂಟೆಗೆ ನಾನೇನ್ ಮಾಡಿದೆ, ಆ ಜೂಮ್ ಅನ್ನ ಓಪನ್ ಮಾಡ್ತೀನಿ, ಕ್ಲಾಸ್ ನಡೀತಾ ಇದೆ. ಅಯ್ಯೋ ಹಂಗೆ ಕಂಟಿನ್ಯೂ ಆಗಿದೆಯಲ್ಲ ಅಂತಂದ್ ಹೇಳ್ಬಿಟ್ಟು ಏನ್ ಮಾಡಿದೆ, ಮತ್ತೆ ಮರುದಿನ ಮತ್ತೆ ಜಾಯಿನ್ ಆದೆ. ಆಗ ಗೊತ್ತಾಯ್ತು ನನಗಿದು ನಿರಂತರವಾಗಿ ನಡೀತಾ ಇರತಕ್ಕಂತಹ ಕ್ಲಾಸಸ್ಗಳು ಅಂತ ಹೇಳ್ಬಿಟ್ಟು. 2022 ಆಗಸ್ಟ್ ರಲ್ಲಿ ನಾನು ಧ್ಯಾನಕ್ಕೆ ಬಂದೆ. ಅಲ್ಲಿಂದ ನಾನು ಸತತವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನಿದ್ದೀನಿ. GP ಫೌಂಡೇಶನ್ಸ್ ನವರು ನಡೆಸ್ತಾ ಇರ್ತಕ್ಕಂತಹ ಒಂದು ಧ್ಯಾನ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಾನು ಭಾಗವಹಿಸ್ತೇನೆ. ಕೋಟೇಶ್ವರ ಸರ್ ಅವರು ಅದನ್ನ ಕ್ಲಾಸ್ ಅನ್ನ ತಗೊಳ್ತಾರೆ. ಮಂಗಳಾ ಮೇಡಮ್ ಅವರು, ವಿಶಾಲಾಕ್ಷಿ ಮೇಡಮ್ ಅವರು ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು ನನ್ಗೆ ಆ ಒಂದು ವಿಷಯಗಳನ್ನ ತಿಳ್ಕೊಳ್ತಾ. ಆಗ ಅನ್ನಿಸ್ತು ನನ್ಗೆ, ಇಲ್ಲಿ ತನಕ ಏನ್ ಮಾಡಿರ್ತಕ್ಕಂತಹ, ನಡೆಸಿರ್ತಕ್ಕಂತಹ, ಸಾಗಿಸಿರ್ತಕ್ಕಂತಹ ಜೀವನ ಒಂದು ರೀತಿ ಆದ್ರೆ, ಈ ಧ್ಯಾನಕ್ಕೆ ಬಂದ ಮೇಲೆ ಹೊಸ ಒಂದು ಜೀವನ ಅಂತಕ್ಕಂಥದ್ದು ಪ್ರಾರಂಭ ಆಯ್ತು. ಯಾಕಪ್ಪ ಅಂತಂದ್ರೆ ಆಗ ನಮಗೆ ಯಾವ ರೀತಿ ಜೀವಿಸ್ಬೇಕು ಏನು ಅಂತಕ್ಕಂಥ ಅರಿವು ಇರ್ಲಿಲ್ಲ. ಇದು ಅರಿವಿನಿಂದ ಜೀವಿಸ್ತಕ್ಕಂತಹ ಸಮಯ ಇಲ್ಲಿ ಪ್ರಾರಂಭ ಆಯ್ತು. ಹೊಸ ಹುಟ್ಟು ಅಂತಂದ್ ಹೇಳ್ಬಿಟ್ಟು ಹೇಳ್ಬಹುದು. ಆ ಒಂದು ಧ್ಯಾನಕ್ಕೆ ಬಂದ್ಮೇಲೆ ಅಲ್ಲಿಂದ ಏನಾಯ್ತು ಅಂದ್ರೆ ನಮ್ಗೆ ಬಹಳ ಆಸಕ್ತಿಯಿಂದ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೆ. ಆಮೇಲೆ ಈ ಅನಿತಾ ಪಿಂಡಿ ಮೇಡಮ್ ಅವರು 41 ದಿನಗಳ ಮಂಡಲ ಧ್ಯಾನ ಕಾರ್ಯಕ್ರಮವನ್ನು ಆ ಕ್ಲಾಸ್ ಅನ್ನ ಇಟ್ಕೊಂಡ್ರು ಅವರು. ಆ 41 ದಿನಗಳ ಕಾರ್ಯಕ್ರಮಕ್ಕೆ ಸಹಿತ ನಾನು ಬೆಳಿಗ್ಗೆ ಮತ್ತೆ ಸಂಜೆ ಜಾಯಿನ್ ಆಗ್ತಾ ಇದ್ದೆ. ಅವರು ಒಳ್ಳೊಳ್ಳೆ ಮಾಸ್ಟರ್ಸ್ಗಳು, ಅನುಭವ ಇರ್ತಕ್ಕಂತಹ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಎಲ್ಲಾನು ಬಂದು ಒಳ್ಳೆಯ ಒಂದು ಜ್ಞಾನವನ್ನ ಕೊಟ್ರು. ನಾನು ಈಗ್ಲೂ ಸಹಿತನು ಪ್ರತಿನಿತ್ಯ ಈ GP ಫೌಂಡೇಶನ್ ನಡೀತಕ್ಕಂತಹ ಕ್ಲಾಸ್ಗಳಿಗೆಲ್ಲ ಡೈಲಿ ನಾನು ಅಟೆಂಡ್ ಆಗ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಈ ಧ್ಯಾನಕ್ಕೆ ಒಂದು ಬಂದಿರ್ತಕ್ಕಂಥದ್ದು. ಈ ಧ್ಯಾನಕ್ಕೆ ಬಂದ ಮೇಲೆ ನನ್ನಲ್ಲಿ ಏನೇನು ಬದಲಾವಣೆಗಳು ಆಯ್ತು ಅಂತಕ್ಕಂಥದ್ರ ಬಗ್ಗೆ ನಾನು ಗಮನ ಹರಿಸೋದಾದ್ರೆ ಸಾಕಷ್ಟು ಬದಲಾವಣೆಗಳು ನನ್ನಲ್ಲಿ ಆಗಿದೆ. ಧ್ಯಾನಕ್ಕೆ ಬರೋದ್ಕಿಂತ ಮುಂಚೆ ಒಂದ್ ರೀತಿ ಜೀವನ ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಒಂದ್ ರೀತಿಯ ಒಂದು ಜೀವನ, ಏನೇನ್ ಬದಲಾವಣೆ ಆಯ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ನೋಡಿ, ಮುಂಚೆ ಏನಾಗಿತ್ತಪ್ಪ ಅಂತಂದ್ರೆ ನಾವು ಬರೀ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಜೀವನ ಅಂತಂದಷ್ಟೇ ಅನ್ಕೊಂಡಿದ್ವಿ ನಾವು. ಆದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ನಾವು ಶಕ್ತಿಶಾಲಿಯಾಗಿರ್ತಕ್ಕಂತಹ ಆತ್ಮಸ್ವರೂಪಿಗಳು ಅಂತಕ್ಕಂಥದ್ದು. ಆತ್ಮ ಅಂದ್ರೆ ಏನು ಅಂತಕ್ಕಂಥದ್ದು ಅರಿವಿಗೆ ಬಂತು. ಆ ಆತ್ಮದ ಒಂದು ಚೈತನ್ಯ ಎಂತದು ಅಂತಕ್ಕಂಥದ್ದು ಗೊತ್ತಾಯ್ತು. ಆತ್ಮಕ್ಕೆ ಸಾವಿಲ್ಲ, ನಮಗೆ ಸಾವೇ ಇಲ್ಲ ಅಂತಕ್ಕಂಥ ಅರಿವು ಆಗ್ಲೇ ಉಂಟಾಗಿದ್ದು ನಮ್ಗೆ. ಯಾಕಪ್ಪ ಅಂದ್ರೆ ಈ ಸಾವುಗಳನ್ನ ನೋಡ್ತಾ ಇದ್ವಲ್ಲ, ಆಯ್ತು ಸತ್ತೋದ್ರ ಆಯ್ತು ಮುಗೀತಲ್ವಾ, ಅವ್ರ ಜೀವನನೇ ಮುಗೀತು, ಮುಂದೆ ಏನು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಆದ್ರೆ ಇಲ್ಲಿಗ್ ಬಂದ್ಮೇಲೆ ಗೊತ್ತಾಯ್ತು, ಧ್ಯಾನಕ್ಕೆ ಬಂದ್ಮೇಲೆ ಆತ್ಮಕ್ಕೆ ಸಾವಿಲ್ಲ, ನಾವು
ಹಲವಾರು ಜನ್ಮಗಳನ್ನ ತಾಳಿ ಈ ದೇಹವನ್ನ ಧರಿಸಿ ಈ ಭೂಲೋಕಕ್ಕೆ ಬರ್ತೀವಿ. ಅನುಭವಗಳನ್ನ ಪಡಿಲಿಕ್ಕೆ, ಪಾಠವನ್ನ ಕಲಿಲಿಕ್ಕಾಗಿ ಈ ಜನ್ಮವನ್ನ ತಾಳಿ ನಾವು ಈ ಭೂಮಿಗೆ ಬರ್ತೀವಿ, ಪಾಠಗಳನ್ನ ಕಲಿತೀವಿ. ಮತ್ತೆ ಏನ್ ಮಾಡ್ತೀವಿ ನಾವು? ನಮ್ಮ ಒಂದು ಆತ್ಮ ಅಂತಕ್ಕಂಥದ್ದು ಈ ದೇಹವನ್ನ ತ್ಯಜಿಸಿ ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ. ಆತ್ಮ ಪದೇ 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 ಈ ಜನ್ಮವನ್ನ ತಾಳ್ತಾನೆ ಇರುತ್ತೆ. ಹಾಗಾಗಿ ದೇಹಕ್ಕೆ ಮಾತ್ರ ಅಂತ್ಯ ಅಂತಕ್ಕಂಥದ್ದಿದೆ, ದೇಹಕ್ಕೆ ಮಾತ್ರ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ ಅಂತಕ್ಕಂತಹ ಅರಿವು ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಬಂತು. ಅದಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಅರಿವೇ ಇರ್ಲಿಲ್ಲ ನನಗೆ. ಆತ್ಮ ಅಂತ ಕೇಳ್ತಾ ಇದ್ವಿ, ಅದೆಲ್ಲ ಏನಿತ್ತಪ್ಪ ಅಂದ್ರೆ ಆಧ್ಯಾತ್ಮಿಕ ಅಂತಂದ್ರೆ ಏನೋ ಗುರುಗಳಿಗೆ, ಸ್ವಾಮಿಗಳಿಗೆ ಅಂತಕ್ಕಂತಹ ಒಂದು ಮನೋಭಾವನೆ ಇತ್ತು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನನ್ಗೆ ಈ ಒಂದು ಅರಿವು ಅಂತಕ್ಕಂಥದ್ದು ಬಂತು. ಆನಂತರ ಇನ್ನೂ ಒಂದು ನನ್ನಲ್ಲಿ ಏನ್ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ಸಂತೋಷ, ಆನಂದ, ಸಂತೃಪ್ತಿ ಅಂತಕ್ಕಂಥದ್ದು ಹೊರಗಡೆ ಭೌತಿಕ ವಸ್ತುಗಳಲ್ಲಿ ಇಲ್ಲ ಅಂತಕ್ಕಂತಹ ಅರಿವು ನನಗೆ ಉಂಟಾಯ್ತು. ಜನಕ್ಕೆ ಬರೋದಕ್ಕಿಂತ ಮುಂಚೆ ಹೊರಗಿನ ಇದ್ರಲ್ಲಿನೇ ನಾನು ವಸ್ತುಗಳಲ್ಲಿನೇ ಸುಖ, ಶಾಂತಿ, ನೆಮ್ಮದಿ ಇದೆ. ಒಂದ್ ದೊಡ್ಡ ಮನೆ ಇದ್ರೆ ಶಾಂತಿ, ಆ ಕಾರ್ ಇದ್ರೆ ನೆಮ್ಮದಿ, ಈ ತರ ಎಲ್ಲ ಭಾವನೆಗಳಿತ್ತು. ಆದ್ರೆ ಏನಾಯ್ತಪ್ಪ ಅಂದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಈ ನೆಮ್ಮದಿ ಅಂತಕ್ಕಂಥದ್ದು, ಆನಂದ ಅಂತಕ್ಕಂಥದ್ದು ಭೌತಿಕ ವಸ್ತುಗಳಲ್ಲಿ ಇಲ್ಲ, ನನ್ನಲ್ಲಿನೇ ಇದೆ. ಅದು ನಾನು ಅದನ್ನ ಹುಡುಕೋಬೇಕು ಅಂತಕ್ಕಂತಹ ಒಂದು ಅರಿವು ಅಂತಕ್ಕಂಥದ್ದು ನನಗೆ ಇಲ್ಲಿ ಬಂತು. ಇಲ್ಲಿ ನೋಡಿ, ಆನಂದ, ಸಂತೃಪ್ತಿ ಅಂತಕ್ಕಂಥದ್ದು ನಮ್ಮಲ್ಲಿನೇ ಇದೆ. ಅದನ್ನ ನಾವು ಕಂಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ, ಮಾಡ್ಬೇಕು ಅಂತಕ್ಕಂಥದ್ದು ಅರಿವಿಗೆ ಬಂದಿರ್ಲಿಲ್ಲ. ಆದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಅದರ ಒಂದು ಅರಿವು ಅಂತಕ್ಕಂಥದ್ದು ಉಂಟಾಯ್ತು. ಇನ್ನೂ ಒಂದ್ ಏನ್ ನನ್ನಲ್ಲಿ ಬದಲಾವಣೆ ಆಯ್ತಪ್ಪ ಅಂತಂದ್ರೆ ಎಲ್ಲವೂ ಪೂರ್ವ ನಿರ್ಧರಿತ ಅಂತಕ್ಕಂತಹ ಒಂದು ಜ್ಞಾನ ಇಲ್ಲಿ ಬಂತು. ಅಂದ್ರೆ ನಮ್ಮ ಒಂದು ತಂದೆ ತಾಯಿ ಆಗಿರ್ಬಹುದು, ನಮ್ಮ ಕುಟುಂಬ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಎಲ್ಲವನ್ನ ನಾವೇ ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ ಅಂತಕ್ಕಂಥ ಅಂಶ ನನಗೆ ಧ್ಯಾನಕ್ಕೆ ಬಂದ್ಮೇಲೆನೆ ಗೊತ್ತಾಗಿದ್ದು. ಯಾಕಂದ್ರೆ ನಮ್ಮ ಆಯ್ಕೆಯ ಪ್ರಕಾರನೇ ನಾವು ಏನ್ ಮಾಡಿರ್ತೀವಿ, ಇಲ್ಲಿ ದೇಹವನ್ನ ಧರಿಸಿ ಬಂದಿರ್ತೀವಿ. ಇಂತಿಂತವರಿಂದ ಇಂತಿಂತ ಪಾಠವನ್ನ ಕಲಿಬೇಕು ಅಂತಕ್ಕಂತಹ ಒಂದು ಸಂಕಲ್ಪ ಮಾಡ್ಕೊಂಡೇ ಬಂದಿರ್ತೀವಿ. ಅದ್ರ ಅರಿವೇ ನನಗೆ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ಈ ಸುತ್ತಮುತ್ತ ಇರ್ತಕ್ಕಂಥವ್ರನ್ನೆಲ್ಲ ನೋಡ್ತಾ ಇದ್ವಲ್ಲ, ಬಂಧು ಬಳಗದವ್ರು ನೋಡ್ತಾ ಇದ್ವಲ್ಲ, ಅವ್ರು ಆ ರೀತಿ ಇದ್ದಾರೆ, ಇವ್ರು ಈ ರೀತಿ ಇದ್ದಾರೆ, ಅವ್ರು ಯಾಕೆ ಹೀಗಿದ್ದಾರೆ, ಇವ್ರು ಯಾಕೆ ಈ ರೀತಿ ಎಲ್ಲ ಸ್ವಲ್ಪ ಯೋಚನೆಗಳು ಬರ್ತಾ ಇತ್ತು. ಆಮೇಲೆ ಗೊತ್ತಾಯ್ತು, ನಾವೇ ಪೂರ್ವ ನಿರ್ಧಾರ ಮಾಡ್ಕೊಂಡು, ನಾವು ಆಯ್ಕೆ ಮಾಡ್ಕೊಂಡು ಇದೇ ಪಾಠವನ್ನ ಇಂತಹ ವ್ಯಕ್ತಿಗಳಿಂದನೇ ಕಲಿತೀವಿ ಅಂತ ಸಂಕಲ್ಪ ಮಾಡ್ಕೊಂಡೆ ನಾವು ಏನ್ ಮಾಡ್ತೀವಿ, ದೇಹದಾರಿಯಾಗಿ ಭೂಮಿಗೆ ಬರ್ತೀವಿ ಅಂತಕ್ಕಂಥ ಅಂಶ ನನಗೆ ಗೊತ್ತಾಯ್ತು. ಅಲ್ಲಿ ತನಕ ಅಂಶ ಅಂತಕ್ಕಂಥದ್ದು ನನಗೆ ಗೊತ್ತೇ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಅಂಶ ನನ್ನ ಅರಿವಿಗೆ ಏನ್ ಬಂತಪ್ಪ ಅಂತಂದ್ರೆ, ಧ್ಯಾನಕ್ಕೆ ಬರೋದ್ಕಿಂತ ಮುಂಚೆ ಈ ವ್ಯಕ್ತಿಗಳೇ ಆಗ್ಲಿ, ಒಂದು ಘಟನೆಗಳೇ ಆಗ್ಲಿ, ಇವ್ ಯಾಕೆ ಬರ್ತವೆ, ಏನು ಈ ವ್ಯಕ್ತಿಗಳಕ್ಕೆ ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ತಲೆ ಬರ್ತಾ ಇತ್ತು. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಏನ್ ಅರಿವಿಗೆ ಬಂತಪ್ಪ ಅಂದ್ರೆ, ಏನೇ ಒಂದು ಸನ್ನಿವೇಶನೇ ನಡೀಲಿ, ಒಬ್ಬ ವ್ಯಕ್ತಿಗಳೇ ನಮ್ಮ ಜೀವನದಲ್ಲಿ ಬಂದಿದಾರಪ್ಪ ಅಂತಂದ್ರೆ ಆ ವ್ಯಕ್ತಿಗಳಿಂದ ನಾವೇನೋ ಕಲಿತಕ್ಕಂಥದ್ದಿದೆ, ಅವ್ರೇನೋ ನಮಗೆ ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ. ಏನೇ ಒಂದು ಘಟನೆಗಳೇ ಆಗಿರ್ಬೋದು, ಏನೇ ಒಂದು ಸಮಸ್ಯೆಗಳೇ ಆಗಿರ್ಬೋದು, ಇದರಿಂದ ನಾವೇನೋ ಕಲಿತಕ್ಕಂಥದ್ದಿದೆ, ಹಾಗಾಗಿ ನನ್ಗೆ ಇದು ಬಂದಿದೆ ಅಂತಕ್ಕಂತಹ ಒಂದು ಅರಿವು ಅಂತಕ್ಕಂಥದ್ದು ಉಂಟಾಯ್ತು. ಆ ಅರಿವು ಬಂದ್ಮೇಲೆ ಏನಾಯ್ತಪ್ಪ ಅಂದ್ರೆ ಯಾವ್ದಕ್ಕೂನು ಯೋಚನೆ ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಇಲ್ಲ. ತನ್ನಷ್ಟಕ್ಕೆ ತಾನೇ ಬರುತ್ತೆ, ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಯಾವ್ದೂನು ಶಾಶ್ವತವಾಗಿರೋದಿಲ್ಲ. ಒಂದು ಸನ್ನಿವೇಶ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಯಾವ್ದೇ ಆಗಿರಬಹುದು, ಯಾವ್ದಕ್ಕೂನು ಒಂದು ಶಾಶ್ವತವಾಗಿರೋದಿಲ್ಲ, ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಹಾಗಾಗಿ ನಾವು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಅರಿವು ನಮ್ಗೆ ಇಲ್ಲಿ ಗೊತ್ತಾಯ್ತು. ಆಮೇಲೆ ಇನ್ನೂ ಒಂದೇನಪ್ಪಾ ಅಂದ್ರೆ, ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ, ಚಿತ್ರಪಟಗಳಲ್ಲಿ ಭಗವಂತ ಇದ್ದಾನೆ ಅಂತಕ್ಕಂತಹ ಒಂದು ಮನಸ್ಸಿತ್ತು. ಆದ್ರೆ ಈ ಒಂದು ಜ್ಞಾನವನ್ನ ಪಡ್ಕೊಂಡ್ಮೇಲೆ ಏನಾಯ್ತಪ್ಪ ಅಂದ್ರೆ, ಭಗವಂತ ಎಲ್ಲ ಜೀವಿಗಳಲ್ಲಿ ಇದ್ದಾನೆ, ಭಗವಂತನ ಒಂದು ಅಂಶನೇ ನಾವು. ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿ ಸಹಿತ ಭಗವಂತನ ಸ್ವರೂಪ ಇದೆ ಅಂತಕ್ಕಂಥ ಅರಿವು ಬಂತು. ಯಾವಾಗ ಅರಿವು ಬಂತು ಏನಾಯ್ತಪ್ಪ ಅಂತಂದ್ರೆ, ನಾವೆಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥದ್ದು, ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ನಾನು ಕಲ್ತಂಗಾಯ್ತು. ಪ್ರತಿಯೊಂದು ಪ್ರಾಣಿ ಪಕ್ಷಿಯಲ್ಲಿ ಸಹಿತ ಭಗವಂತ ಇದ್ದಾನೆ, ಗಿಡ ಮರಗಳಲ್ಲಿನೂ ಭಗವಂತ ಇದ್ದಾನೆ ಅಂತಕ್ಕಂಥ ಅರಿವು ಮುಂಚೆ ಇರ್ಲಿಲ್ಲ ನಮ್ಗೆ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ದೇವಸ್ಥಾನದಲ್ಲಿದ್ದಾನೆ, ಭಗವಂತ ಎಲ್ಲಿದ್ದಾನೆ ಅಂದ್ರೆ ಫೋಟೋಗಳಲ್ಲಿದ್ದಾನೆ, ಕ್ಯಾಲೆಂಡರ್ ನಲ್ಲಿ ಇದ್ದಾನೆ, ಅವ್ರಿಗಷ್ಟೇ ಕೈ ಮುಗಿದ್ರೆ ಸಾಕು ಅಂತಕ್ಕಂತಹ ಭಾವನೆ ಇತ್ತು. ಆದ್ರೆ ಇಲ್ಲಿ ಪ್ರತಿಯೊಂದು ಜೀವಿಯನ್ನು ಗೌರವಿಸ್ತಕ್ಕಂತಹ ಒಂದು ಮನೋಭಾವ ನನ್ನಲ್ಲಿ ಬೆಳೀತಾ ಬಂತು. ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ, ನಾವು ಕೆಲವು ವ್ಯಕ್ತಿಗಳನ್ನ ನೋಡ್ತಾ ಇರ್ತೀವಿ, ನೋಡ್ತಾ ಇದ್ದಾಗ ನಮಗೆ ಏನ್ ಅನಿಸ್ತಾ ಇರ್ತದೆ, ಇವ್ರು ಯಾಕೆ ಚಿಕ್ಕ ಮಕ್ಳ ತರ ಮಾಡ್ತಾ ಇದಾರಲ್ವಾ, ಎಷ್ಟು ವಯಸ್ಸಾಗಿದೆ,
ಹೇಳಿದ್ದ ಅರ್ಥ ಆಗ್ತಾ ಇಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವರು, ಗೊತ್ತಾಗೋದಿಲ್ವಾ, ಇಷ್ಟೊಂದು ವಯಸ್ಸಾಗಿದೆ ಅಂತಕ್ಕಂತಹ ಒಂದು ಮನಸ್ಸಿಗೆ ಬರ್ತಾ ಇತ್ತಂತಕ್ಕಂತ ಒಂದು ಅಂಶ. ಆಮೇಲೆ ಗೊತ್ತಾಯ್ತು, ಇಲ್ಲಿ ಆತ್ಮಗಳಲ್ಲಿ ಸಹಿತನು ಕೆಲವು ಜನ್ಮ ತಗೊಂಡಿರ್ತಕ್ಕಂಥ ಆತ್ಮಗಳು ಇರ್ತವೆ, ನೂರಾರು ಜನ್ಮಗಳನ್ನ ತಗೊಂಡಿರ್ತಕ್ಕಂತಹ ಆತ್ಮಗಳು ಇರ್ತವೆ. ಬಾಲಾತ್ಮ, ಶೇಷವಾತ್ಮ, ವೃದ್ಧಾತ್ಮ, ಪ್ರೌಢಾತ್ಮ, ಈ ರೀತಿ ಎಲ್ಲ ಜನ್ಮಗಳನ್ನ ತಾಳಿ ಬಂದಿರ್ತಕ್ಕಂಥ ಆತ್ಮಗಳು ಇರ್ತವೆ. ಹೆಚ್ಚು ಜನ್ಮ ತಗೊಂಡಂಗೆಲ್ಲ ಏನಾಗ್ತಾ ಬರುತ್ತೆ, ಜ್ಞಾನ ಅಂತಕ್ಕಂಥದ್ದು ಹೆಚ್ಚುತ್ತಾ ಬಂದಿರ್ತತೆ. ಅವರ ಒಂದು ನಡವಳಿಕೆ ಆ ರೀತಿ ಇರ್ತತೆ. ಕೆಲವೊಂದು ಆತ್ಮಗಳು ಕೆಲವೇ ಜನ್ಮಗಳನ್ನ ಮಾತ್ರ ತಗೊಂಡ್ ಬಂದಿರ್ತಾವ. ಅಂತಹ ಆತ್ಮಗಳಿಗೆ ಅಷ್ಟೊಂದು ಜ್ಞಾನ ಅಂತಕ್ಕಂಥದ್ದು ಇರೋದಿಲ್ಲ. ಅವರ ಆ ಒಂದು ಆತ್ಮಗಳ ತಿಳುವಳಿಕೆ ಎಷ್ಟಿರುತ್ತಪ್ಪ ಅಂತಂದ್ರೆ ಅವರ ಒಂದು ಸ್ಟೇಜಿಗೆ ತಕ್ಕಂತೆ ಇರುತ್ತೆ. ಹಾಗಾಗಿ ನಾವು ಅವರನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಅರಿವಿಗೆ ತಕ್ಕಂತೆ ಅವರ ತಿಳುವಳಿಕೆ ಜ್ಞಾನ ಇದೆ ಅಂತಕ್ಕಂಥದ್ದು ನನಗೆ ಒಂದು ಅಂಶ ಇದಕ್ಕೆ ಮನಸ್ಸಿಗೆ ಬಂತು. ಆಮೇಲೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ ಕ್ಷಮಾಗುಣ ಅಂತಕ್ಕಂಥದ್ದನ್ನ ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ಬಹಳ ಕಲ್ತ್ಕೊಂಡೆ. ಯಾಕೆ ಅಂದ್ರೆ ನಮ್ ಎದುರಿಗೆ ಇರ್ತಕ್ಕಂಥವ್ರು ನಮ್ಗೆ ಏನೋ ಒಂದು ಅಂದಿದ್ದಾರೆ ಅಂದಾಗ ಅವರ ಮನಸ್ಥಿತಿಗೆ ತಕ್ಕಂತೆ ಅವ್ರ ವರ್ತನೆ ಅಂತಕ್ಕಂಥದ್ದು ಇರುತ್ತೆ. ಅದನ್ನ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಅದನ್ನ ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತಕ್ಕಂಥದ್ದು ನನಗ್ ಬಹಳ ಗೊತ್ತಾಯ್ತು. ಹಾಗಾಗಿ ಪ್ರತಿನಿತ್ಯ ನಾನು ಏನ್ ಮಾಡ್ತೀನಿ, ಈಗ್ಲೂ ಸಹಿತ ಏನ್ ಮಾಡ್ತೀನಪ್ಪ ಅಂತಂದ್ರೆ ನನ್ನಿಂದ ಯಾರಿಗಾದ್ರೂ ನೋವಾಗಿದ್ಯಾ, ನಾನು ಅವರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಯಾರಿಂದನಾದ್ರೂ ಏನಾದ್ರೂ ನೋವಾಗಿದೆ, ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಪ್ರತಿನಿತ್ಯ ನಾನು ಪ್ರೇಯರನ್ನ ಮಾಡೇ ಮಲಗ್ತಾ ಇದ್ದೀನಿ. ಇದೆಲ್ಲ ನನಗೆ ಧ್ಯಾನಕ್ಕಿಂತ ಮುಂಚೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾರಾದ್ರೂ ಏನಾದ್ರೂ ಅಂದಿರ್ತಕ್ಕಂಥದ್ದು ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ವಿ, ಅವ್ರ ಎದುರಿಗೆ ಬಂದಾಗ ಏನೋ ಒಂಥರ ಕಿರಿಕಿರಿ ಆಗ್ತಾ ಇತ್ತು. ಈಗ ಯಾವ ಕಿರಿಕಿರಿನೂ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ ಇತ್ತೋ ಏನೋ ಪಾಪ, ಅವ್ರ ತಿಳುವಳಿಕೆ ಮಟ್ಟ ಆ ರೀತಿ ಇರ್ತತೆ, ಅವ್ರ ಅರಿವಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಅವ್ರ ವರ್ತನೆ ಇರುತ್ತೆ. ಹಾಗಾಗಿ ನಾವು ಅದನ್ನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ ಅಂತ ಅನಿಸ್ತಾ ಇದ್ದೆ. ಈಗ ಮುಂಚೆ ಆ ರೀತಿ ಇರ್ಲಿಲ್ಲ. ಹಾಗಾಗಿ ಈಗ ನನಗೆ ಯಾರೇ ಏನೇ ಅಂದ್ರೂ ಸಹಿತ ನಾನು ಮನಸ್ಸಿಗೆ ಹಚ್ಕೊಳ್ತಾ ಇಲ್ಲ. ಹೋಗ್ಲಿ ಬಿಡು, ಏನೋ ಪಾಪ ಅವ್ರಿಗೇನ ಅಂದಿದ್ದಾರೆ ಅಂತಕ್ಕಂತಹ ಒಂದು ಕ್ಷಮಾಗುಣ ಅಂತಕ್ಕಂಥದ್ದು ಬಂದಿದೆ. ಜೊತೆಗೆ ನನ್ನಿಂದ ಏನಾದ್ರೂ ಬೇರೆಯವ್ರಿಗೆ ನೋವಾಯ್ತಪ್ಪ ಅಂದ್ರೆ ನಾನು ಸಹಿತ ಏನ್ ಮಾಡ್ತೀನಪ್ಪ ಅಂದ್ರೆ ಕ್ಷಮೆಯನ್ನ ಕೇಳ್ತೀನಿ. ಯಾಕಂದ್ರೆ ನಮ್ಮಿಂದ ತಪ್ಪಾದಾಗ ಬೇರೆಯವ್ರ ತಪ್ಪನ್ನಷ್ಟೇ ಹುಡುಕ್ತಕ್ಕಂಥದ್ದಲ್ಲ, ನಾವ್ ಏನ್ ಮಾಡ್ತಾ ಇದೀವಿ, ನಾವು ಕ್ಷಮೆ ಕೇಳ್ಬೇಕಾ ಈ ಸಂದರ್ಭ ಅಂತಕ್ಕಂಥದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾನು ಸಹಿತ ಕ್ಷಮೆಯನ್ನ ಕೇಳ್ತಕ್ಕಂತಹ ಒಂದು ಮನೋಭಾವವನ್ನ ಬೆಳೆಸ್ಕೊಂಡೆ. ಆಮೇಲೆ ಇನ್ನೂ ಒಂದೇನಪ್ಪಾ ಅಂದ್ರೆ ಮೌನ ಅಂತಕ್ಕಂಥದ್ದು ನನಗೆ ಈ ಒಂದು ಧ್ಯಾನಕ್ಕೆ ಬಂದ್ಮೇಲೆ ಅತಿ ಆಸಕ್ತಿದಾಯಕವಾಗಿರ್ತಕ್ಕಂಥ ಅಂಶ ಅನ್ನಿಸ್ತು. ಯಾಕೆಂದ್ರೆ ಅನಾವಶ್ಯಕವಾಗಿ ಮಾತುಗಳನ್ನ ಆಡ್ತಾ ಇರ್ತೀವಿ, ಅವಶ್ಯಕತೆ ಇರೋದೇ ಇಲ್ಲ, ಸುಮ್ನೆ ಮಾತಾಡ್ತಾ ಇರ್ತೀವಿ, ಸಮಯ ವ್ಯರ್ಥ ಆಗ್ತಿರ್ತದೆ, ನಮ್ಮ ಎನರ್ಜಿ ಅಂತಕ್ಕಂಥದ್ದು ವ್ಯರ್ಥ ಆಗ್ತಿರ್ತದೆ. ಆ ಒಂದು ಎನರ್ಜಿ ಅಂತಕ್ಕಂಥದ್ದು ಇರುತ್ತೆ, ಅದು ವ್ಯರ್ಥ ಆಗುತ್ತೆ. ಅವಶ್ಯಕತೆಗೆ ತಕ್ಕಂತೆ ಮಾತಾಡ್ಬೇಕು ಅಂತಕ್ಕಂಥದ್ದು ಗೊತ್ತಿರ್ಲಿಲ್ಲ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಸಾಕಷ್ಟು ಅರಿವು ಬಂತು. ಎಷ್ಟು ಬೇಕೋ ಅಷ್ಟೇ ಮಾತನಾಡ್ಬೇಕು. ಮಾತಿನಿಂದನೂ ಏನಾಗ್ತದೆ, ಆಲೋಚನೆಯಿಂದ, ಮಾತಿನಿಂದ, ಎಲ್ಲದ್ರಿಂದನೂ ನಮ್ಮ ಒಂದು ಶಕ್ತಿ ಅಂತಕ್ಕಂಥದ್ದು ವ್ಯರ್ಥ ಆಗುತ್ತೆ. ಅದನ್ನ ಯಾವ ರೀತಿ ಉಳಿತಾಯ ಮಾಡ್ಕೋಬೇಕು ಅಂತಕ್ಕಂತಹ ಅರಿವು ನನ್ಗೆ ಬಂತು. ನೋಡಿ, ಇದ್ ಮುಂಚೆ ಗೊತ್ತಿರ್ಲಿಲ್ಲ ನಮ್ಗೆ. ಯಾರಾದ್ರೂ 4 ಜನ ಸೇರ್ಕೊಂಡ್ವಿ ಅಂತಂದ್ರೆ ಆಡಿದ್ದು ಅದು ಏನ್ ಉಪಯೋಗಕ್ಕೆ ಬರ್ತತೆ ಅನ್ನೋದು ಯೋಚನೆ ಮಾಡ್ತಿರ್ಲಿಲ್ಲ, ಬರಲ್ಲ ಅನ್ನೋದು ಯೋಚನೆ ಮಾಡ್ತಾ ಇರ್ಲಿಲ್ಲ. ನಮ್ ವಿಷಯ ಬಿಡೋದು, ಬೇರೆಯವ್ರ ವಿಷಯದ ಬಗ್ಗೆ ನಾವು ಗಮನವನ್ನ ಹರಿಸ್ತಕ್ಕಂಥದ್ದು, ಬೇರೆಯವ್ರ ವಿಷಯವನ್ನ ಮಾತನಾಡ್ತಕ್ಕಂಥದ್ದು ಎಷ್ಟು ಪಾಪ ಅಂತಕ್ಕಂಥದ್ದು ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕ್ಲೇಬಾರ್ದು ಅಂತಕ್ಕಂಥದ್ದು. ನೋಡಿ, ಧ್ಯಾನಕ್ಕೆ ಬಂದ್ಮೇಲೆ ನಮ್ಮ ಪತ್ರಿಜಿ ಗುರುಗಳು ಹೇಳಿರ್ತಕ್ಕಂಥ ಅಂಶ ನಮ್ಗೆ ಈಗ ಅರಿವಿಗೆ ಬಂದಿದೆ. ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿಯರೆನ್ಸ್. ಈ 3 ವಿಷಯಗಳು ನಮಗೆ ಗೊತ್ತೇ ಇರ್ಲಿಲ್ಲ. ಬೇರೆಯವ್ರು ನೋಡಿದ್ವಪ್ಪ ಅಂದ್ರೆ ಕಾಮೆಂಟ್ ಮಾಡೋದು, ಇಬ್ರು ಸೇರಿದ್ರಪ್ಪ ಅಂದ್ರೆ 3ನೇ ವ್ಯಕ್ತಿ ಬಗ್ಗೆ ಕಾಮೆಂಟ್ ಮಾಡ್ತಕ್ಕಂಥದ್ದು, ಅವ್ರ ಹಿಂಗೆ ಇವ್ರ ಹಿಂಗೆ ಅಂತಕ್ಕಂಥದ್ದು. ಆಮೇಲೆ ಅವ್ರ ಅದೇ ತರನೇ ಬಿಡು, ಅವ್ರು ಬದ್ಲಾಗಲ್ಲ, ಇವ್ರು ಇದೇ ತರನೇ ಬಿಡು, ಇವ್ರು ಬದ್ಲಾಗಲ್ಲ ಅಂತಂದ್ ಹೇಳ್ಬಿಟ್ಟು ನಾವು ತೀರ್ಮಾನವನ್ನ ತಗೊಳ್ತಕ್ಕಂಥದ್ದು. ಅವಶ್ಯಕತೆ ಇರ್ಲಿ ಬಿಡ್ಲಿ, ಅವ್ರು ಕೇಳಲಿ ಮಾಡ್ಲಿ, ಎಲ್ಲಾದ್ರಲ್ಲಿ ನಾವೇನ್ ಮಾಡ್ತಕ್ಕಂಥದಪ್ಪ ಅಂತಂದ್ರೆ ಮೂಗ್ ತೂರಿಸ್ತಕ್ಕಂಥದ್ದು. ಮೂಗ್ ತುರ್ಸಿ ನಮ್ಮ ಮೂಗುಗಳು ಏನಾಗ್ಬಿಟ್ಟಿದಪ್ಪ ಅಂದ್ರೆ ಉದ್ದ ಆಗ್ಬಿಟ್ಟಿದ. ಅಷ್ಟೊಂದು ಮೂಗ್ ತೋರಿಸ್ತಕ್ಕಂತ ಅಭ್ಯಾಸ. ಆದ್ರೆ ಈಗ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ಅವರು ನಮ್ಮನ್ಗೆ ಕೇಳಿದ್ರೆ ಮಾತ್ರಕ್ಕೆ ನಾವು ಸಲಹೆ ಸೂಚನೆಯನ್ನ ಕೊಡ್ಬೇಕು. ಸಲಹೆ ಕೊಡ್ಬೇಕಷ್ಟೇ, ಇದನ್ನೇ ಪಾಲನೆ ಮಾಡ್ರಿ ಅಂತಂದೇಳ್ಬಿಟ್ಟು ಅವ್ರು ಹೇಳೋ ಹಂಗಿಲ್ಲ. ಹೌದಾ? ಅವಶ್ಯಕತೆ ಇದ್ದಾಗ ಅವ್ರಾಗಿ ಅವ್ರು ಕೇಳಿದ್ರೆ ಮಾತ್ರ ಸಲಹೆ ಸೂಚನೆ ಕೊಡ್ಬೇಕು ಅಂತಕ್ಕಂಥ ಅಂಶ ನಮ್ಗೆ ಗೊತ್ತಾಯ್ತು. ಈಗ ನೋಡ್ರಿ, ಈಗ ನಮ್ಮಲ್ಲಿ ಎಷ್ಟು ಒಂದು ಅರಿವು ಬರ್ತಾ ಇದೆಯಪ್ಪ ಅಂತಂದ್ರೆ, ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋದಾಗ
ಅಥವಾ ನಮ್ಮನೆಗೆ ಯಾರಾದ್ರೂ ಬಂಧು ಬಳಗದವ್ರು ಬಂದಾಗ ಮಾತಾಡ್ತಾ ಕೂತ್ಕೊಂಡಾಗ ಬೇರೆ ಯಾರ್ದಾದ್ರು ವಿಷಯ ಬಂತಪ್ಪ ಅಂದ್ರೆ ಅಲಾರಾಮ್ ಬಾರಿಸ್ದಂಗ ಆಗುತ್ತೆ ನಮ್ ತಲೆನಲ್ಲಿ. ಓಹೋ, ನೀನು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀಯಾ, ಬೇರೆ ವಿಷಯವನ್ನ ಕೇಳ್ತಾ ಇದೀಯಾ, ಬೇರೆ ವಿಷಯವನ್ನ ಮಾತಾಡ್ತಾ ಇದೀಯಾ, ಇದು ತಪ್ಪು ಅಂತಕ್ಕಂಥದ್ದು ನಮ್ಗೆ ಟಕ್ ಅಂತಂದ್ ಹೇಳ್ಬಿಟ್ಟು ಗಂಟೆ ತಗೊಂಡ್ ತಲೆಗೆ ಬಾರಿಸ್ದಂಗ ಆಗ್ಬಿಡುತ್ತೆ ನೋಡ್ರಿ. ಬೇರೆ ವಿಷಯ ಮಾತಾಡ್ತಾ ಇದಾರಪ್ಪ ಅಂದಾಗ ಅಲ್ಲಿ ಇರ್ಬೇಕು ಅಂತ ಅನ್ಸೋದೇ ಇಲ್ಲ. ಹೌದಲ್ವಾ, ಇದು ತಪ್ಪಲ್ವಾ ಇದು, ಅದರಿಂದ ನಮ್ಗೆ ಕರ್ಮ ಅಂತಕ್ಕಂಥದ್ದು ನಾವು ಕಟ್ಕೊಳ್ತೀವಲ್ವಾ, ಅವಶ್ಯಕತೆ ಇಲ್ಲ, ಎನರ್ಜಿ ವೇಸ್ಟ್ ಅಂತಕ್ಕಂತಹ ಒಂದು ಜ್ಞಾನ ನನಗೆ ಈ ಒಂದು ಧ್ಯಾನಕ್ಕೆ ಬಂದ್ಮೇಲೆನೆ ಗೊತ್ತಾಗಿತ್ತು. ಇಂತಹ ಎಲ್ಲಾ ಅಂಶಗಳು ಇದಾವೆ ಅಂತಕ್ಕಂತಹ ಅರಿವೇ ನನಗೆ ಇರ್ಲಿಲ್ಲ. ಎಷ್ಟೊಂದು ತಿಳ್ಕೊಳ್ತಕ್ಕಂಥದ್ದು ಇದೆಯಪ್ಪ ಅಂತಂದ್ರೆ, ನಿಜವಾಗ್ಲೂ ಈ ಧ್ಯಾನಕ್ಕೆ ನಾವು ಬಂದಿದೀವಿ ಅಂದ್ರೆ ನಾವು ಪುಣ್ಯವಂತರು ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಕೊನೆ ಸ್ಟೇಜ್ ಅಲ್ಲಿ ಅದು ನಮಗೆ ಒಂದು ಜ್ಞಾನ ಅಂತಕ್ಕಂಥದ್ದು ಸಿಕ್ಕಿದೆಯಲ್ಲ ಅಂತಕ್ಕಂತಹ ಒಂದು ಸಂತೋಷ, ಕರ್ಮದ ಬ್ಯಾಗನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀವಲ್ಲ ಅಂತಕ್ಕಂತಹ ಒಂದು ಖುಷಿ. ಯಾಕೆಂದ್ರೆ ನಮಗೆ ಒಂದು ಮಾರ್ಗಕ್ಕೆ ಬರ್ಲಿಲ್ಲಪ್ಪ ಅಂತಂದ್ರೆ ಇನ್ನು ನಾವು ಜೀವ ಇರೋ ತನಕ ಎಷ್ಟು ಮಾತಾಡ್ತಾ ಇದ್ವೋ, ಎಷ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ವೋ ಗೊತ್ತಿಲ್ಲ. ಆದ್ರೆ ಈಗಾದ್ರೂ ನಮ್ಗೆ ಅರಿವಿಗೆ ಬರ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ ನೋಡ್ರಿ. ಆಮೇಲೆ ಇನ್ನೂ ಒಂದ್ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಅನಾವಶ್ಯಕವಾಗಿ ಯೋಚನೆಯನ್ನ ಮಾಡ್ತಾ ಇರ್ತೀವಿ. ಹಿಂದಿಂದ ಯೋಚನೆ ಮಾಡೋದು, ಇಲ್ಲಪ್ಪ ಅಂದ್ರೆ ಮುಂದಿಂದ ಯೋಚನೆ ಮಾಡೋದು. ಅವಾಗ ಹಿಂಗಾಗಿತ್ತು, ಹಿಂಗ ಆಗ್ಬೇಕಿತ್ತು, ಇಲ್ಲ ಮುಂದೆ ಯಾವ ರೀತಿ ಆಗುತ್ತೋ, ಅನಾವಶ್ಯಕವಾಗಿರ್ತಕ್ಕಂತಹ ಆಲೋಚನೆಗಳು ಬರ್ತಾ ಇದ್ವು. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನೇನ್ ಕಾಯಿಲೆಗಳು ಬರ್ತವೋ, ಯಾರು ನೋಡ್ಕೊಳ್ತಾರೆ, ಈ ರೀತಿ ಎಲ್ಲ ಆಲೋಚನೆಗಳು ಬರ್ತಾ ಇದ್ವು. ಯಾರಿಗಾದ್ರೂ ಏನಾದ್ರೂ ಕಾಯಿಲೆ ಬಂದಿದೆಯಪ್ಪ ಅಂದ್ರೆ ನಮ್ಗೆ ಯೋಚನೆ, ನಮಗೆ ಯಾವ್ದು ಬರ್ತತೋ ಏನೋ, ಎಷ್ಟು ದುಡ್ಡು ಇಟ್ಕೋಬೇಕಾಗುತ್ತೋ ಏನೋ. ಈಗ ಏನು ಇಲ್ಲ, ಈಗ ಭವಿಷ್ಯದ ಒಂದು ಚಿಂತೆನೇ ಇಲ್ಲ. ಇಂದಿನ ಭೂತಕಾಲದ ಯೋಚನೆ ಮಾಡ್ತಾ ಇಲ್ಲ, ಭವಿಷ್ಯದ ಒಂದು ಚಿಂತೆ ಇಲ್ಲ. ವರ್ತಮಾನ ಕಾಲದಲ್ಲಿ ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ನಾನು ಕಣ್ಣು ತೆಗೆದಿದ್ದೀನಿ, ಉಸಿರಾಡ್ತಾ ಇದ್ದೀನಿ, ಪ್ರಕೃತಿಯನ್ನ ನೋಡ್ತಾ ಇದ್ದೀನಿ, ಇವತ್ತು ನನಗೆ ದೇವರು ಕೊಟ್ಟಿರ್ತಕ್ಕಂತ ಒಂದು ವರ ಈ ದಿನ ಜೀವಿಸ್ಲಿಕ್ಕೆ ಆಯ್ತು, ಇವತ್ತು ನಾನು ಖುಷಿಯಿಂದ ಇರ್ಬೇಕು ಅಂತಕ್ಕಂಥ ಅರಿವು ಬಂತು ನೋಡ್ರಿ. ಈ ಅರಿವು ಬಂತಂದ್ರೆ ನಾವ್ ಅರ್ಧ ಗೆದ್ದಂಗೆನೇನು. ಭವಿಷ್ಯದ ಚಿಂತೆ, ಭೂತದ ಆಲೋಚನೆ ಯಾವ್ದು ಇರ್ಲಿಲ್ಲಪ್ಪ ಅಂದ್ರೆ ನಾವು ಸುಖವಾಗಿ, ಶಾಂತವಾಗಿ, ಆನಂದವಾಗಿ ಆ ಇಡೀ ದಿನವನ್ನ ನಾವು ಕಳೆಯಬಹುದು ಅಂತಕ್ಕಂಥ ಅಂಶ ನನ್ಗೆ ಗೊತ್ತಾಯ್ತು. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸತ್ಸಂಗ ಅಂದ್ರೆ ಏನು, ಸ್ವಾಧ್ಯಾಯ ಅಂದ್ರೆ ಏನು ಅಂತಕ್ಕಂಥ ಅರಿವು ಬಂತು. ಸತ್ಸಂಗ ಅಂತ ಕೇಳ್ತಾ ಇದ್ವಿ, ಬರೀ ಭಜನೆ ಮಾಡೋದಷ್ಟೇ ಸತ್ಸಂಗ ಅಂತ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ಹಳ್ಳಿಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ, ಈ ಸೋಮವಾರ ಇಂತಹ ದಿನಗಳಲ್ಲಿ ಏನ್ ಮಾಡ್ತಾರೆ, ದೇವಸ್ಥಾನದಲ್ಲಿ ಭಜನೆಗಳನ್ನ ಹಾಡ್ತಾರೆ. ನಾನು ಅದೇ ಸತ್ಸಂಗ ಅಂದ್ರೆ ಅದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಸತ್ಸಂಗ ಅಂತಂದ್ರೆ ಈ ಒಂದು ಧ್ಯಾನ ಬಂಧುಗಳ ಜೊತೆ ಸೇರ್ಕೊಂಡು ನಮ್ಮ ಉನ್ನತಿಗೆ ಅವಶ್ಯಕವಾಗಿರ್ತಕ್ಕಂತ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಕ್ಕಂಥದ್ದು, ಹೇಳ್ತಕ್ಕಂಥ ವಿಷಯಗಳನ್ನ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ಸತ್ಸಂಗ ಅನ್ನೋ ಒಂದು ಅರಿವು ಬಂತು. ಇಲ್ಲಪ್ಪಾ ಅಂತಂದ್ರೆ ನಾ ಈ ಧ್ಯಾನಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ಸತ್ಸಂಗ ಅಂದ್ರೆ ಏನು ಅಂತಕ್ಕಂಥದ್ದೇ ಗೊತ್ತಿರ್ಲಿಲ್ಲ ನನ್ಗೆ. ಬರೀ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದೇ ಸತ್ಸಂಗ ಅಂತ ಅರಿವಿತ್ತು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಪ್ರತಿಯೊಬ್ಬ ಧ್ಯಾನಿಗಳಿಂದನೂ ಸಹಿತ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶಗಳಿದಾವೆ ಅಂತಕ್ಕಂಥ ಅರಿವು ನನ್ಗೆ ಇಲ್ಲಿ ಗೊತ್ತಾಯ್ತು. ಆಮೇಲೆ ಸ್ವಾಧ್ಯಾಯ, ಒಳ್ಳೊಳ್ಳೆಯ ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಒಂದ್ ರೀತಿ ಸ್ವಾಧ್ಯಾಯ. ಆದ್ರೆ ನಮ್ಮನ್ನ ನಾವು ಸ್ವಾಧ್ಯಾಯ ಮಾಡ್ಕೋಬೇಕು. ಏನಂತ, ನನ್ನಲ್ಲಿ ಇನ್ನು ಯಾವ ಅವಗುಣಗಳು ಇದ್ದಾವೆ, ಯಾವನ್ನ ನಾನು ಬದಲಾವಣೆ ಮಾಡ್ಕೋಬೇಕು, ಇನ್ನು ಏನೇನು ತಿದ್ದುಪಡಿ ಆಗ್ಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡ್ತಕ್ಕಂತಹ ಒಂದು ತಿಳುವಳಿಕೆ, ಜ್ಞಾನ ಬಂದಿರ್ತಕ್ಕಂಥದ್ದು ಈ ಧ್ಯಾನಕ್ಕೆ ಬಂದ್ಮೇಲೆ. ಈ ಧ್ಯಾನಕ್ಕೆ ಬರ್ಲಿಲ್ಲ ಅಂತಂದ್ರೆ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅರಿವೇ ಇರ್ಲಿಲ್ಲ ನಮಗೆ. ಪ್ರತಿದಿನ ನನ್ನನ್ನ ನಾನು ಅವಲೋಕನ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ನನ್ನಿಂದ ಏನ್ ತಪ್ಪಾಗಿದೆ, ಎಲ್ಲಿ ನಾನು ಹೆಚ್ಚಿಗೆ ಮಾತಾಡದೆ, ಎಲ್ಲಿ ನಾನು ಏನ್ ಹೆಚ್ಚಿನ ಒಂದು ಆಲೋಚನೆಯನ್ನ ಮಾಡಿದೆ, ಯಾರ ವಿಷಯದಲ್ಲಿ ತಲೆ ಹಾಕಿದೆ ಅಂತಕ್ಕಂಥದನ್ನ ಪ್ರತಿನಿತ್ಯ ಏನ್ ಮಾಡ್ತೀನಿ, ನಾನು ಅವಲೋಕನವನ್ನ ಮಾಡ್ಕೊಳ್ತೀನಿ. ನಾವು ಅವಲೋಕನವನ್ನ ಮಾಡ್ಕೊಂಡು ನಮ್ಮಲ್ಲಿ ಇರ್ತಕ್ಕಂತಹ ತಪ್ಪುಗಳನ್ನ ನಾವು ಒಪ್ಕೊಂಡಾಗ ಏನಾಗುತ್ತಂದ್ರೆ ನಾವು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಆಮೇಲೆ ನನ್ಗೆ ಧ್ಯಾನಕ್ ಬರೋದ್ಕಿಂತ ಮುಂಚೆ ಸಾವು ಅಂತಂದ್ರೆ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇರ್ಲಿಲ್ಲ. ಮನುಷ್ಯ ಹುಟ್ಟತಾನೆ, ಸಾಯ್ತಾನೆ, ಎಲ್ಲಿಗೆ ಹೋಗ್ತಾನೆ, ಏನು ಅಂತಕ್ಕಂಥದ್ದು ಯೋಚನೆ ಮಾಡಿ ತಲೆ ಕೆಟ್ಟಂಗಾಗ್ಬಿಡೋದು, ಅಲ್ಲಿಗೆ ಯೋಚನೆ ಮಾಡಕ್ಕೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಸಾವು ಅಂತಂದ್ರೆ ಒಂದು ದೈಹಿಕ ಅಥವಾ ದೇಹದ ಒಂದು ಅಂತ್ಯ ಅಷ್ಟೇ.
ದೇಹದ ಅಂತ್ಯ ಆದ್ಮೇಲೆ ಮತ್ತೆ ಏನಾಗ್ತೀವಿ ನಾವು, ನಮ್ಮ ಒಂದು ಕರ್ಮಾನುಸಾರ ಮತ್ತೆ ನಾವು ಜನ್ಮ ತಾಳಿ ಭೂಮಿಗೆ ಬರ್ತೀವಿ. ಹಾಗಾಗಿ ನಮಗೆ ಸಾವೇ ಇಲ್ಲ, ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಅರಿವಿಗೆ ಬಂತು. ಈಗ ಯಾರಾದ್ರೂ ಸತ್ತಿದಾರಪ್ಪ ಅಂತಂದ್ರೆ ಮನ್ಸಿಗೆ ಏನು ಅನ್ಸೋದೇ ಇಲ್ಲ, ಅವ್ರದ್ದು ಮುಗೀತಲ್ವಾ ಜರ್ನಿ, ಭೂಲೋಕದಲ್ಲಿ ಅವರ ಒಂದು ಪ್ರಯಾಣ ಮುಗೀತು, ಅವರ ಒಂದು ಕಲಿಕೆ ಅಂತಕ್ಕಂಥದ್ದು ಮುಗೀತು. ಹಾಗಾಗಿ ಅವ್ರದ್ದು ಮುಗೀತಲ್ವಾ, ಮತ್ತೆ ಆತ್ಮ ಏನ್ ಮಾಡ್ತಾ ಇದೆ, ಮತ್ತೆ ಮೂಲ ಚೈತನ್ಯಕ್ಕೆ ಹೋಗಿ ಅದರ ಕರ್ಮಾನುಸಾರ ಮತ್ತೆ ಭೂಮಿಗೆ ಜನ್ಮವನ್ನ ತಾಳಿ ಬರುತ್ತೆ. ಆ ಆತ್ಮ ಮತ್ತೆ ಭೂಮಿ ಎಲ್ಲ ಒಂದ್ ಕಡೆಗೆ ಜೀವಿಸಿರುತ್ತಲ್ವಾ, ಅದಕ್ಕೆ ಸಾವೇ ಇಲ್ಲ ಅಂತಕ್ಕಂತಹ ಜ್ಞಾನ ಅಂತಕ್ಕಂಥದ್ದು ಈಗ ಬಂದಿದೆ. ನನಗೂ ಸಹಿತ ಸಾವಿನ ಬಗ್ಗೆ ಭಯ ಅಂತಕ್ಕಂಥದ್ದು ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರು ಸಹಿತ ಅಂತ್ಯವನ್ನ ಕಾಣ್ಲೇಬೇಕು. ಅದು ದೈಹಿಕ ಅಂತ್ಯ ಮಾತ್ರ, ಆತ್ಮದ ಅಂತ್ಯ ಅಲ್ಲ ಅಂತಕ್ಕಂತಹ ಅರಿವು ಏನಾಗಿದೆ ಈಗ ನನ್ಗೆ ಬಂದಿದೆ. ಆಮೇಲೆ ಭಗವಂತ ಅಂದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥವನಷ್ಟೇ ಭಗವಂತ ಅಂತಕ್ಕಂಥದ್ದು ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಈಗ ನಮ್ಮಲ್ಲಿನೇ ಭಗವಂತ ಇದ್ದಾನೆ ಅಂತಕ್ಕಂಥ ಜ್ಞಾನ ನಾನು ಧ್ಯಾನಕ್ಕೆ ಬಂದ್ಮೇಲೆನೆ ಗೊತ್ತಾಗಿತ್ತು. ಮನುಷ್ಯ ಏನಾಗ್ಬೋದಪ್ಪ ಅಂದ್ರೆ ಮಾಧವ ಆಗ್ಬಹುದು ಅಂತಕ್ಕಂಥ ವಿಷಯ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು. ಒಳ್ಳೆಯ ರೀತಿಯಿಂದ ನಾವು ಜೀವನವನ್ನ ಮಾಡಿದ್ರೆ, ಮಾನವೀಯ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಏನಾಗ್ಬೋದಪ್ಪ ಅಂತಂದ್ರೆ ಮಾಧವನ ಮಟ್ಟಕ್ಕೆ ಏರ್ಬಹುದು ಅಂತಕ್ಕಂಥದ್ದು ನನ್ನ ಅರಿವಿಗೆ ಬಂತು. ನೋಡ್ರಿ, ನಮ್ಮಲ್ಲಿ ಯಾವ ರೀತಿ ಇದೆಯಪ್ಪ ಕಲ್ಪನೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿನಿಂದ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಮನುಷ್ಯನೇ ಬೇರೆ ಭಗವಂತನೇ ಬೇರೆ ಅಂತಕ್ಕಂಥದ್ದೊಂದು ನಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ಟಿರುತ್ತೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಮನುಷ್ಯನು ಭಗವಂತನ ಒಂದು ರೂಪ, ಭಗವಂತನ ಒಂದು ಅಂಶ ಮನುಷ್ಯ ಅಂತಕ್ಕಂಥದ್ದು ಅರಿವಿಗೆ ಈಗ ಬಂದಿದೆ. ಈಗ ಪ್ರತಿಯೊಬ್ಬ ಮನುಷ್ಯರಲ್ಲಿ ಸಹಿತನು ನಾನು ಏನ್ ಕಾಣ್ತಾ ಇದ್ದೀನಪ್ಪ ಅಂದ್ರೆ ಭಗವಂತನ ಒಂದು ಪ್ರತಿರೂಪವನ್ನ ಕಾಣ್ತಾ ಇದ್ದೀನಿ. ಅವರಲ್ಲಿ ಏನೋ ಅವಗುಣಗಳು ಇದ್ರೂ ಸಹಿತನೂ ಈಗ ಅದನ್ನ ನಾವು ಎಣಿಸ್ತಾ ಇಲ್ಲ. ಏನಾಗ್ತಿದೆ, ಭಗವಂತನ ಒಂದು ಅಂಶ ಅಂತಕ್ಕಂಥದ್ದು ನಮ್ಮ ಮೇಯ್ನ್ ಆಗಿ ನಮ್ಮ ಆಲೋಚನೆಗೆ ಬರ್ತಾ ಇದೆ. ಆಮೇಲೆ ಇನ್ನೂ ಒಂದೇನಿತ್ತಪ್ಪ ಅಂದ್ರೆ, ಬೇರೆಯವ್ರ ಕಷ್ಟದಲ್ಲಿ ಇರ್ತಕ್ಕಂಥದ್ದನ್ನ ನೋಡಿದ್ರೆ, ಆ ಸಮಸ್ಯೆನಲ್ಲಿ ಇರ್ತಕ್ಕಂಥವ್ರನ್ನ ನೋಡ್ಬಿಟ್ರೆ ಬಹಳ ಸಂಕಟ ಆಗ್ತಾ ಇತ್ತು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ, ಯಾಕೆ ಪಾಪ ಅವ್ರಿಗೆ ಅಷ್ಟಕ್ಕೊಂದು ಕಷ್ಟ ಬಂದ್ಬಿಟ್ಟಿದೆಯಲ್ಲ, ಎಂತಹ ಒಂದು ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆಯಲ್ಲ ಅಂತಂದು ಹೇಳ್ಬಿಟ್ಟು. ಈಗ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಅವರ ಕರ್ಮಾನುಸಾರ ಅವರಿಗೆ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಅವ್ರೇನೋ ಪಾಠ ಕಲಿತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅವರು ಆ ಪಾಠ ಕಲಿಲಿಕ್ಕಾಗಿನೇ ಏನ್ ಮಾಡ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ರೋಗವನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಅಂಶ ನನ್ನ ಅರಿವಿಗೆ ಬಂದ ಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನಾಯ್ತಪ್ಪ ಅಂದ್ರೆ ಕಡಿಮೆ ಆಯ್ತು. ಯಾಕಂದ್ರೆ ಅವ್ರು ಅದ್ರ ಪಾಠ ಕಲಿಲೇಬೇಕಲ್ವಾ, ಅವ್ರು ಹಿಂದೆ ಮಾಡಿರ್ತಕ್ಕಂಥ ಕರ್ಮಾನುಸಾರ ಅದನ್ನ ತೀರಿಸ್ಬೇಕಪ್ಪ ಅಂದ್ರೆ ಈಗ ಅದನ್ನ ಅನುಭವಿಸ್ಲೇಬೇಕಲ್ವಾ ಅಂತಕ್ಕಂತಹ ಜ್ಞಾನ ಬಂದಾಗ ಇನ್ನೊಬ್ಬರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಏನಾಯ್ತು ಅಂದ್ರೆ ಕಡಿಮೆ ಆಯ್ತು. ಇಲ್ಲಾಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನಾನು. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಶಾಲೆಗೆ ಪಕ್ಕದ ಹಳ್ಳಿಯಿಂದ ರಕ್ಷಿತಾ ಅಂತ ಒಂದು ಹುಡುಗಿ ಬರ್ತಾ ಇದ್ಲು. ಅಲ್ಲಿ ಐದನೇ ತರಗತಿ ಅಷ್ಟೇ ಇರೋದು, 6ನೇ ತರಗತಿ 7ನೇ ತರಗತಿ ನಮ್ಮ ಶಾಲೆಗೆ ಬರ್ಬೇಕಿತ್ತು, ನಮ್ದು HPS. ಆ ಹುಡುಗಿ ಅವ್ರ 3 ಜನ ಮಕ್ಕಳು. ಒಂದು ಸಾರಿ ಅವ್ರ ತಾಯಿ ಮತ್ತೆ ಆ 3 ಜನ ಮಕ್ಕಳು ಆಟೋದಲ್ಲಿ ಎಲ್ಲೋ ಹೋಗ್ತಾ ಇದ್ರಂತೆ. ಆ ಆಟೋ ಪಲ್ಟಿ ಆಗ್ಬಿಟ್ಟು ಅವ್ರ ಅಮ್ಮ ತೀರ್ಕೊಂಡು ಹೋಗ್ಬಿಟ್ರು. ಆ ಹುಡುಗಿಗೆ ಏನಾಯ್ತಪ್ಪ ಅಂದ್ರೆ ಕೈಗೆ ಕಾಲಿಗೆ ಪೆಟ್ಟಾಗಿ ಅವರು ಚಿಕಿತ್ಸೆ ಕೊಡ್ಬೇಕಾದ್ರೆ ಆ ಡಾಕ್ಟರ್ದು ಏನು ವ್ಯತ್ಯಾಸ ಆಯ್ತ ಗೊತ್ತಿಲ್ಲ, ಕೈನೂ ಸ್ವಾಧೀನ ಇಲ್ಲ, ಕಾಲನು ಸರಿಯಾಗಿ ಓಡಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಆ ರೀತಿ ಆಗ್ಬಿಟ್ಟಿದ್ಲ ಹುಡುಗಿ. ನಮ್ ಶಾಲೆಗೆ ಬರ್ತಾ ಇದ್ಲು. ಅದು ಹೆಂಗೆ, ಅದು ಮೇನ್ ರೋಡ್ ಇಂದ ಒಂದು 3/4 ಕಿಲೋಮೀಟರ್ ಅಷ್ಟು ಹಳ್ಳಿಗೆ ನಡ್ಕೊಂಡು ಹೋಗ್ಬೇಕು. ಆ ಹುಡುಗಿ ಆ ರೋಡಿಗೆ ಬರ್ತಾ ಇದ್ಲು. ನಾವು ಆಟೋ ಮಾಡ್ಕೊಂಡು ನಮ್ಮ ಹಳ್ಳಿಯಿಂದ ನಮ್ಮ ಶಾಲೆಗೆ ಹೋಗ್ತಾ ಇದ್ವಿ ಡೈಲಿ. ಆ ಆಟೋದಲ್ಲಿ ಆ ಮಗುನ ಕುಂದ್ರಿಸ್ಕೊಂಡು ಹೋಗ್ತಾ ಇದ್ವಿ ನಾವು. ಅವಳು ಬಂದು ಕಾಯ್ತಾ ಇದ್ಲು. ಮತ್ತೆ ಸಾಯಂಕಾಲ ಸಹಿತ ಒಂದ್ ಬಸ್ ಬರ್ತಾ ಇತ್ತು, ಆ ಬಸ್ಸಿಗೆ ಅವಳಿಗೆ ಹತ್ತಿಸ್ತಾ ಇದ್ವಿ. ನಾನು ಅವಳ ಸ್ನೇಹಿತರಿಗೆಲ್ಲ ಹೇಳಿದ್ದೆ, ನೋಡಮ್ಮ ಅವಳ ಕೈಲಿ ಬ್ಯಾಗ್ ಇಟ್ಕೊಳಕ್ ಆಗೋದಿಲ್ಲ, ನೀವು ಬ್ಯಾಗ್ ಇಟ್ಕೋಬೇಕು, ಅವಳು ಕೈ ಇಟ್ಕೊಂಡು ಹತ್ತಿಸ್ಬೇಕು ಬಸ್ನ, ಕೈ ಇಟ್ಕೊಂಡು ಇಳಿಸ್ರಿ ಅಂತಂದ್ ಹೇಳ್ಬಿಟ್ಟು. 2 ವರ್ಷ ನಮ್ಮ ಶಾಲೆನಲ್ಲಿ ಇತ್ತ ಮಗು. ಆ ಹುಡುಗಿ ನೋಡ್ದಂಗೆಲ್ಲ ಏನಾಗ್ತಾ ಇತ್ತಪ್ಪ ಅಂದ್ರೆ ನನಗೆ ಅದೇ ಯೋಚನೆ, ಅಯ್ಯೋ ಪಾಪ ತಾಯಿ ಕಳ್ಕೊಂಡಿರ್ತಕ್ಕಂತಹ ಮಗು ಅಲ್ವಾ, ಪಾಪ ಅಜ್ಜಿನೇ ಆ 3 ಮಕ್ಕಳನ್ನ ಸಾಕ್ತಾ ಇದ್ರು, ಅವ್ರ ಅಪ್ಪಾಜಿನ ಒಂದ್ ಮದುವೆ ಮಾಡ್ಕೊಂಡು ಬೇರೆ ಊರಲ್ಲಿ ಇರ್ತಾ ಇದ್ರು. ನನಗೆ ಆ ಹುಡುಗಿ ನೋಡ್ದಂಗೆಲ್ಲ ಮನ್ಸಿಗೇನೋ ಒಂಥರ ವ್ಯಥೆ. ಆಮೇಲೆ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಓಹೋ ಇಂದಿನ ಏನೋ ಒಂದು ಕರ್ಮವನ್ನ ಅನುಭವಿಸ್ಲಿಕ್ಕಾಗಿ ಆ ಒಂದು ಸ್ಥಿತಿ ಅವಳಿಗೆ ಬಂದಿದೆ. ಅವಳು ಅದರಿಂದ ಪಾಠವನ್ನ ಕಲಿತ್ಕೊಳ್ತಾಳೆ, ಆ ಕರ್ಮದಿಂದ ಮುಕ್ತಿಯನ್ನ ಹೊಂದುತ್ತಾಳೆ ಅಂತಕ್ಕಂತಹ ಜ್ಞಾನ ಬಂದ ಮೇಲೆ
ನಾನು ಆ ಹುಡುಗಿನ ಮನಸ್ಸಿನಿಂದ ತೆಗ್ದಾಕ್ತೆ ನೋಡಿ. ನಾನು ನಿವೃತ್ತಿ ಹೊಂದಿದ್ರು ಸಹಿತ ಆ ಹುಡುಗಿ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಪಾಪ, ಎಷ್ಟ್ ಕಷ್ಟ ಅಲ್ವಾ ಅವಳಿಗೆ, ಎಷ್ಟ್ ಕಷ್ಟ ಪಡ್ತಾ ಇದೆ ಅಲ್ವಾ ಅಂತಂದ್ ಹೇಳ್ಬಿಟ್ಟು. ಈ ತರ ಬೇರೆಯವ್ರ ಕಷ್ಟಗಳಿಗೆ ಏನಾಗ್ತಿದ್ದೆಪ್ಪ, ನಾನ್ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಈ ಧ್ಯಾನಕ್ ಬಂದ್ಮೇಲೆ ಅದನ್ನೆಲ್ಲ ಏನಾಗಿದೆಪ್ಪ ಅಂದ್ರೆ ಕಡಿಮೆಯನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಧ್ಯಾತ್ಮಿಕ ಪುಸ್ತಕಗಳ ಸಂಗ್ರಹಣೆಯನ್ನ ಮಾಡ್ತಾ ಇದ್ದೀನಿ. ಎಲ್ಲೇ ಹೋದ್ರು ಸಹಿತ, ಯಾವ್ದೇ ಬುಕ್ ಸಿಕ್ಕರು ಸಹಿತ ಅದನ್ನ ತರ್ತಕ್ಕಂಥದ್ದು. ಸಮಯ ಸಿಕ್ಕಾಗೆಲ್ಲ ಏನ್ ಮಾಡ್ತಾ ಇದ್ದೀನಪ್ಪಾ ಅಂದ್ರೆ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಸಮಯ ಸಿಕ್ಕಾಗ ಬೇರೆಯವ್ರ ಜೊತೆ ಮಾತನಾಡ್ತಕ್ಕಂಥದ್ದು ಫೋನ್ ನಲ್ಲಿ, ಈ ರೀತಿ ಎಲ್ಲ ಮಾಡ್ತಾ ಇದ್ದೆ. ಈಗೇನಿಲ್ಲ. ಈಗ ಅವಶ್ಯಕತೆ ಇದ್ದಾಗ ಮಾತ್ರ ನನ್ನ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಫೋನ್ ಅನ್ನ ಮಾಡ್ತೀನಿ. ಮಿಕ್ಕಿರ್ತಕ್ಕಂಥ ಸಮಯದಲ್ಲಿ ಮನೆ ಕೆಲಸ ಆದ ತಕ್ಷಣ ಏನ್ ಮಾಡ್ತೀನಪ್ಪಾ ಅಂತಂದ್ರೆ ಧ್ಯಾನ ಮಾಡ್ತಕ್ಕಂಥದ್ದು, ಪುಸ್ತಕಗಳ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಸಮಯ ಸಿಕ್ಕಾಗ ನನ್ನಲ್ಲಿರ್ತಕ್ಕಂತಹ ಅಲ್ಪ ಜ್ಞಾನವನ್ನ ಹಂಚತಕ್ಕಂತಹ ಕೆಲಸವನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟೊಂದೆಲ್ಲ ಬದಲಾವಣೆ ಆಯ್ತು. ಆಮೇಲೆ ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ನನಗೆ ಏನ್ ಗೊತ್ತಾಯ್ತಪ್ಪ ಅಂತಂದ್ರೆ, ಸಂತೋಷವಾಗಿರ್ಬೇಕಪ್ಪ ಅಂದರೆ ಹಣವೇ ಜೀವನ ಅಲ್ಲ, ಆನಂದವೇ ಜೀವನ ಅಂತಕ್ಕಂಥದ್ದು ನನಗೆ ಗೊತ್ತಾಯ್ತು. ಹಣ ಇದ್ರೇನೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತಕ್ಕಂಥದ್ದಲ್ಲ. ಇದ್ದುದ್ರಲ್ಲೇ ತೃಪ್ತಿಯನ್ನ ಪಟ್ಕೊಂಡು ಖುಷಿಯಾಗಿದ್ರೆ ಅಲ್ಲಿ ಆನಂದ ಅಂತಕ್ಕಂಥದ್ದು ಇರುತ್ತೆ. ಬರೀ ಭೌತಿಕ ವಸ್ತುಗಳಿಂದ ಖುಷಿ ಅಂತಕ್ಕಂಥದ್ದು ಸಿಗಲ್ಲ ಅಂತಕ್ಕಂಥದ್ದು ನನ್ನ ಅರಿವಿಗೆ ಬಂತು. ಇಷ್ಟೊಂದೆಲ್ಲ ಬದಲಾವಣೆಗಳಾಗಿದೆಯಪ್ಪ ಅಂತಂದ್ರೆ, ಸಂಪೂರ್ಣವಾಗಿ ಈ ಧ್ಯಾನಕ್ಕೆ ಬಂದು 3 ವರ್ಷ 4 ತಿಂಗಳಾಯ್ತು. ಈ ಒಂದು ಅವಧಿಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಯನ್ನ ನಾವು ನೋಡ್ಕೊಂಡ್ರೆ, ಮುಂದಿನ ಇಂದಿನ ನನ್ನ ಜೀವನವನ್ನ ನೋಡ್ಕೊಂಡ್ರೆ ಎಷ್ಟೊಂದೆಲ್ಲಾನು ಏನಾಗಿದೆಯಪ್ಪ ಅಂದ್ರೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ, ಸಾಕಷ್ಟು ಅರಿವಿಗೆ ಬಂದಿದೆ. ಈ ಧ್ಯಾನ ಒಂದ್ ಏನಾದ್ರೂ ನಮಗ್ ಸಿಗ್ಲಿಲ್ಲಪ್ಪ ಅಂದ್ರೆ ಇಷ್ಟೊಂದು ಅರಿವು ಅಂತಕ್ಕಂಥದ್ದು ಬರ್ತಾ ಇರ್ಲಿಲ್ಲ. ಇದೇ ಒಂದು ಹಿಂದಿನ ಒಂದು ಜೀವನದಲ್ಲಿನೇನೆ ನಾವು ಆಯುಷ್ಯನ ಕಳಿತಾ ಇದ್ವಿ. ಯಾವುದೇ ಒಂದು ಜ್ಞಾನ ಸಂಪಾದನೆ ಇಲ್ದಂಗೆ ನಮ್ಮ ದೇಹ ಅಂತಕ್ಕಂಥದ್ದು ಅಂತ್ಯ ಆಗ್ತಾ ಇತ್ತು. ಈ ಒಂದು ಮಾರ್ಗಕ್ಕೆ ಬಂದಿರ್ತಕ್ಕಂಥದ್ದು ಬಹಳ ಬಹಳ ಖುಷಿಯಾಗಿದೆ ನನ್ಗೆ. ಮುಂಚೆನೂ ಖುಷಿಯಾಗಿನೇ ಇದ್ದೆ, ಸಂತೃಪ್ತಿಯಾಗಿನೇ ಇದ್ದೆ. ಈಗ ಮತ್ತಷ್ಟು ಸಂತೃಪ್ತಿ ಸಿಕ್ಕಿದೆ. ಬಹಳ ಖುಷಿಯಾಗಿದೆ. ಎಷ್ಟೊಂದು ಬದಲಾವಣೆಗಳಾಗಿದ್ದಾವೆ. ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ, ನಮ್ಮ ಧ್ಯಾನ ಬಂಧುಗಳ ಜೊತೆ ಸೇರ್ತಾ ಇದ್ರೆ ಇಲ್ಲಿ ಯಾವುದೇ ಒಂದು ಮತ್ಸರ ಅಂತಕ್ಕಂಥದ್ದಿಲ್ಲ, ಅಸೂಯೆ ಅಂತಕ್ಕಂಥದ್ದಿಲ್ಲ, ಒಬ್ಬರನ್ನೊಬ್ಬರನ್ನ ಟೀಕೆ ಮಾಡ್ತಕ್ಕಂಥದ್ದಿಲ್ಲ, ಏನೊಂದು ಇಲ್ಲ. ಅವ್ರ ಜ್ಞಾನವನ್ನ ನಾವು ಕೇಳೋದು, ನಮ್ಮಲ್ಲಿ ಇರ್ತಕ್ಕಂಥ ಅಲ್ಪ ಜ್ಞಾನವನ್ನ ಬೇರೆಯವ್ರಿಗೆ ಕೊಡ್ತಕ್ಕಂಥದ್ದು. ಯಾರ ಬಗ್ಗೆ ಏನೂ ಚರ್ಚೆ ಅಂತಕ್ಕಂಥದ್ದಿಲ್ಲ. ಅದು ನನಗೆ ಬಹಳ ಮನಸ್ಸಿಗೆ ಇಷ್ಟ ಆಗಿರ್ತಕ್ಕಂಥದ್ದು. ನೀವ್ ಇಲ್ಲೇ ಹೋಗ್ಲಿ, ಎಂತಹ ಒಂದು ಉನ್ನತವಾಗಿ ಆಧ್ಯಾತ್ಮಿಕವಾಗಿ ಇದನ್ನ ಪ್ರಗತಿಯನ್ನ ಹೊಂದಿರ್ತಾರೆ. ಒಬ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ಇಲ್ಲಿ ಆ ತರ ವಾತಾವರಣ ಅಂತಕ್ಕಂಥದ್ದೇ ಇಲ್ಲ. ನಾವೆಲ್ಲರೂ ಭೇಟಿ ಆಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಯಾವ್ದೋ ಒಂದು ಜನ್ಮದ ಬಂಧುಗಳಲ್ವಾ ನಾವೆಲ್ಲ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ. ತುಂಬಾ ಖುಷಿಯಾಗಿದೆ. ನಾನು ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟೊಂದೆಲ್ಲ ಬದಲಾವಣೆಗಳನ್ನ ನನ್ನ ಜೀವನದಲ್ಲಿ ನಾನು ಕಂಡಿದ್ದೀನಿ. ಸಂತೃಪ್ತ ಜೀವನದಲ್ಲಿ ನಾನು ಧ್ಯಾನಕ್ಕೆ ಬಂದೆ. ಈಗ ಮತ್ತಷ್ಟು ಸಂತೃಪ್ತಿಯಿಂದ ನಾನು ಮುಂದಿನ ಜೀವನವನ್ನ ಕಳಿಬೇಕು ಅಂತಂದ್ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮಾಸ್ಟರ್ಸ್. ಇಷ್ಟೆಲ್ಲ ನನ್ನ ಒಂದು ಈ 2 ಮಾತುಗಳನ್ನ ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳು. ನಮ್ಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಈ ಒಂದು ಇದಕ್ಕೆ ಪರಿಚಯವನ್ನು ಮಾಡ್ಕೊಟ್ಟಿರ್ತಕ್ಕಂತಹ ಗೀತಾ ನಾಯಕನಟ್ಟಿ ಮೇಡಮ್ ಅವರಿಗೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.